ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಮಾಹಿತಿ ಮಾಲಿಕೆಯಲ್ಲಿ ಸ್ವಾಗತವನ್ನ ಕೋರ್ತಾ ವಿಷಯವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ತಮಗೆಲ್ಲರಿಗೂ ತಿಳಿಸಿದ ಹಾಗೆ ಒಪ್ಪಂದಗಳು, ಕರಾರುಗಳು ಇದರ 3ನೇ ಭಾಗವನ್ನ ಇವತ್ತು ಪ್ರಸ್ತುತಪಡಿಸಿದ್ದೇವೆ. ಹಿಂದಿನ 2 ಸಂಚಿಕೆಗಳಲ್ಲಿ ಒಪ್ಪಂದಗಳು ಅಂದ್ರೆ ಏನು, ಕರಾರುಗಳು ಅಂದ್ರೆ ಏನು, ಒಡಂಬಡಿಕೆ ಅಂದ್ರೆ ಏನು, ಕೆಲವು ಅತ್ಯಗತ್ಯವಾಗಿರುವಂತಹ ಒಪ್ಪಂದಗಳಲ್ಲಿ ಇರುವಂತಹ ಅಂಶಗಳು ಏನು, ಅವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಇವತ್ತಿನ ಸೆಷನ್ ನಲ್ಲಿ ವಿವಿಧ ರೀತಿಯ ಒಪ್ಪಂದಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆಮೇಲೆ ಪ್ರಮುಖವಾಗಿ ತ್ರಿಪಕ್ಷೀಯ ಒಪ್ಪಂದಗಳು, ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ಸ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಯಾಕಂದ್ರೆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ಸ್ ಅಥವಾ ತ್ರಿಪಕ್ಷೀಯ ಒಪ್ಪಂದಗಳು ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತುಂಬಾ ಪ್ರಮುಖವಾದಂತಹ ಸ್ಥಾನವನ್ನ ಆಕ್ರಮಿಸಿದೆ ನಮ್ಮ ಸಹಕಾರಿಗಳ ಆಡಳಿತಾತ್ಮಕ ವಿಚಾರಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ. ಹಾಗಾಗಿ ಅದು ಆಮೇಲೆ ಗಮನಿಸಬೇಕಾದ ಅಂಶಗಳು ಏನು ಅಂತ, ಮತ್ತು ಅತಿ ಮುಖ್ಯವಾಗಿ ಹಿಂದೆ ಒಂದ್ಸಾರಿ ಪ್ರಸ್ತಾಪ ಮಾಡಿದ್ದೆ, ಈ ಒಪ್ಪಂದಗಳನ್ನ ಮಾಡ್ಕೊಳ್ಳುವಾಗ ನಾವು ಬೇರೆ ಬೇರೆ ಕಾಯ್ದೆಗಳ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ಇವತ್ತು ತ್ರಿಪಕ್ಷೀಯ ಒಪ್ಪಂದಗಳು, ಗಮನಿಸಬೇಕಾದ ಅಂಶಗಳು, ಇತರೆ ಕಾಯ್ದೆಗಳ ಅಂಶಗಳ ಬಗ್ಗೆ ನನ್ನ ಒತ್ತು ಇರ್ತದೆ. ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ತ್ರಿಪಕ್ಷೀಯ ಒಡಂಬಡಿಕೆಗಳು ಅಂದ್ರೆ ಯಾವುದೇ ಒಡಂಬಡಿಕೆಯಲ್ಲಿ ಹಿಂದಿನ ಮೀಟಿಂಗ್ ಅಲ್ಲೂ ಸೂಕ್ಷ್ಮವಾಗಿ ಹೇಳಿದ್ದೆ, ಹಿಂದಿನ ಸೆಷನ್ ಅಲ್ಲಿ ತ್ರಿಪಕ್ಷೀಯ ಒಪ್ಪಂದಗಳು ಅಂತ. ತ್ರಿಪಕ್ಷೀಯ ಒಪ್ಪಂದಗಳು ಅಂದ್ರೆ ಏನು, ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಅಂದ್ರೆ ಏನು, ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ, ಸಹಕಾರಿಗಳ ಸದಸ್ಯರಿಗೆ ಇನ್ನೂ ಉತ್ತಮವಾದ ಸೇವೆ ಕೊಡ್ಲಿಕ್ಕೆ ನಾವು ಕೇವಲ ಸಹಕಾರಿಗಳ ಮಧ್ಯೆ ಅಲ್ಲದೆ ಅನ್ಯರೊಂದಿಗೆ ಕೂಡ ಒಪ್ಪಂದಗಳು ಮಾಡ್ಕೊಳ್ತೀವಿ. ಅದು ನಾವು, 3ನೇ ಪಾರ್ಟಿ ಮತ್ತು ನಮ್ಮ ಸದಸ್ಯರು, ಈ 3 ಜನರಿಗೆ ಅನುಕೂಲಗಳಾಗಬೇಕು ಅನ್ನೋ ರೀತಿಯಲ್ಲಿ ಅದನ್ನ ತ್ರಿಪಕ್ಷೀಯ ಅಂತೇಳಿ ಹೇಳ್ತೀವಿ. ಈ ತ್ರಿಪಕ್ಷೀಯ ಒಪ್ಪಂದಗಳು ಸಹಕಾರ ರಂಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಭೂಮಿಕೆಯನ್ನ ನಿಭಾಯಿಸತ್ತೆ. ನಾನು ಅದರ ಬಗ್ಗೆ ಉದಾಹರಣೆಗಳು ಹೇಳಿದಾಗ ನಿಮ್ಗೆ ಗೊತ್ತಾಗತ್ತೆ, ಓಹೋ ಇದು ತ್ರಿಪಕ್ಷೀಯನ ಸರ್ ನಮ್ಗೆ ಗೊತ್ತೇ ಇರ್ಲಿಲ್ಲ ನೀವು ಹೇಳ್ತೀರಿ. ಅಂದ್ರೆ ತ್ರಿಪಕ್ಷೀಯ ಅಂದ್ರೆ ಹೆಸರೇ ಹೇಳುವಂಗೆ 3 ಪಕ್ಷಗಳ ಮಧ್ಯೆ ಇರುವಂತಹ ಒಂದು ಫಾರ್ಮಲ್ ಅಗ್ರಿಮೆಂಟ್, ಔಪಚಾರಿಕವಾದಂತಹ ಒಂದು ಒಪ್ಪಂದ. ಅಂದ್ರೆ 3 ಪಾರ್ಟಿಗಳಿರ್ತವೆ. ಈ ಸಹಕಾರ ಸಂಘಗಳ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಹಕಾರ ಸಂಘ ಸದಸ್ಯರು ಮತ್ತು 3ನೇ ಪಕ್ಷ ಅದು ಬ್ಯಾಂಕ್ಗಳಾಗಿರ್ಬೋದು, ವಿಮಾ ಕಂಪನಿ ಆಗಿರ್ಬೋದು, ಸರಬರಾಜುದಾರರಾಗಿರ್ಬೋದು. ನಾನು ಉದಾಹರಣೆಗಳನ್ನ ತಗೊಂಡಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮಲ್ಲಿ ತ್ರಿಪಕ್ಷೀಯ ಒಪ್ಪಂದಗಳು ಯಾವ್ದು ಅಂತ. ಈಗಾಗಲೇ ತ್ರಿಪಕ್ಷೀಯ ಒಪ್ಪಂದಗಳ ಹಿನ್ನೆಲೆಯಲ್ಲಿ ನೀವು ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಿ, ಆದರೆ ಇದು ತ್ರಿಪಕ್ಷೀಯ ಒಪ್ಪಂದ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಾಲ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ನಾವು ಬ್ಯಾಂಕ್ಗಳ ಜೊತೆಗೆ ನಾವು ಟೈಅಪ್ ಮಾಡ್ಕೊಳ್ತೀವಿ. ಇದು ಟೈಅಪ್ ಅಂತಾನು ಹೇಳ್ತೀವಿ ನಾವು. ತ್ರಿಪಕ್ಷೀಯ ಒಪ್ಪಂದಗಳು ಅಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಒಪ್ಪಂದ ಮಾಡ್ಕೊಂಡು ನಿಮಗೆ ಸೌಲಭ್ಯಗಳನ್ನು ಕೊಡುವಂಥದ್ದು. ಬ್ಯಾಂಕು ಅಥವಾ ಬೇರೆ ಸಹಕಾರ ಸಂಘಗಳು, ನೀವು ಗೊಬ್ಬರವನ್ನು ಮಾರ್ತಾ ಇದ್ದೀರಿ ಅಂದ್ರೆ ಇಫ್ಕೋ ಜೊತೆಗೆ ನೀವು ಟೈಪ್ ಮಾಡ್ಕೊಳ್ಬಹುದು. ಹಾಲು ಮಾರ್ತಾ ಇದ್ದೀರಿ ಅಂದ್ರೆ KMF ಜೊತೆಗೆ ಟೈಪ್ ಮಾಡ್ಕೊಳ್ಬಹುದು, ಅಮೂಲ್ ಜೊತೆಗೆ ಟೈಪ್ ಮಾಡ್ಕೊಳ್ಬಹುದು. ಹೀಗೆ ಬೇರೆ ಬೇರೆ ಪಕ್ಷಗಳ ಜೊತೆಗೆ ನೀವು ಇದನ್ನ ಮಾಡ್ಕೊಳ್ಬಹುದು. ಆ ರೀತಿ ಬ್ಯಾಂಕು ಮತ್ತು ಇತರೆ ಸಹಕಾರಿ ಬ್ಯಾಂಕ್ಗಳ ಜೊತೆಗೆ ಮಾಡ್ಕೊಂಡ್ರೆ ಸಾಲ ಸೌಲಭ್ಯಗಳನ್ನು ವಿಸ್ತರಿಸಲಿಕ್ಕೆ ಅವರಿಂದ ಸಾಲ ಪಡೆದು ನೀವು ಸಾಲ ಕೊಡ್ತೀರಿ. ಅದು ತ್ರಿಪಕ್ಷೀಯ ಇದಕ್ಕೆ ಅಂದ್ರೆ ಸದಸ್ಯರಿಗೆ ಕಡಿಮೆ ದರದಲ್ಲಿ, ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಆಗತ್ತೆ. ಯಾಕಂದ್ರೆ ಅವರು 4-5% ಅಲ್ಲಿ ನಿಮಗೆ ಕೊಟ್ರೆ, ನೀವು ಅವರಿಗೆ ನಿಮ್ಮ ಸದಸ್ಯರಿಗೆ 1-2% ಲಾಭ ಇಟ್ಕೊಂಡು ನೀವು ಕೊಟ್ರೆ ನಿಮಗೆ ಅದು ಲಾಭದಾಯಕ ಆಗತ್ತೆ. ಈವನ್ ಸದಸ್ಯರಿಗೆ ಕೂಡ ಅದು ಲಾಭದಾಯಕ ಆಗತ್ತೆ. ಆ ರೀತಿ ಆದಾಗ ಸಾಲ ಕೊಡುವ ಸಂಘ ಏನ್ ಹೇಳತ್ತೆ ಅಥವಾ ಸಂಸ್ಥೆ, ನೀವು ವಸೂಲಿ ಮಾಡ್ಕೊಡ್ಬೇಕು ಅಂತ ಹೇಳತ್ತೆ. ಆವಾಗ ನಮ್ಮ ಸಹಕಾರ ಸಂಘ ವಸೂಲಿ ಮಾಡ್ಕೊಡ್ಬೇಕಾಗತ್ತೆ.
ಸೊ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್, ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಪ್ಯಾಕ್ಸ್ ಗಳು ಇದ್ದವರಿಗೆಲ್ಲರಿಗೂ ಗೊತ್ತಿದೆ. ಡಿಸಿಸಿ ಬ್ಯಾಂಕ್ ಇಂದ ಸಾಲವನ್ನ ತಗೊಂಡು ನಿಮ್ಮ ಸದಸ್ಯರಿಗೆ ಕೊಡ್ತೀರಿ, ಅದರಿಂದ ವಸೂಲು ಮಾಡಿ ಡಿಸಿಸಿ ಬ್ಯಾಂಕ್ ಕೊಡ್ತೀರಿ, ಅದರಿಂದ ಸಹಾಯಧನ ಅಥವಾ ಸಾಲ ಮನ್ನಾ ಯೋಜನೆ ಇವುಗಳಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದನೂ ನೀವು ಸಾಲ ಪಡಿಬಹುದು. ಹಾಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ತ್ರಿಪಕ್ಷೀಯ ಒಪ್ಪಂದಗಳು ಬರ್ತದೆ. ಅಲ್ಲಿ ತ್ರಿಪಕ್ಷೀಯ ಒಪ್ಪಂದಗಳು ಇರತ್ತೆ, ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ನಾವು ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಂಡಿದೀವಿ ಅಂತ. ಬ್ಯಾಂಕ್ಗಳು ಮಾಡ್ಕೊಂಡೇ ನಿಮ್ಗೆ ಸಾಲ ಕೊಡುವಂಥದ್ದು. ಇಲ್ಲದೆ ಬ್ಯಾಂಕ್ಗಳು ವಸೂಲಾತಿ ಕ್ರಮದಲ್ಲಿ ತುಂಬಾ ತೊಂದರೆ ಆಗತ್ತೆ. ಏನು ಅದು ತ್ರಿಪಕ್ಷೀಯ ಒಪ್ಪಂದ ಅನ್ನೋದು ನಮಗ್ ಗೊತ್ತಿಲ್ಲದೇನೆ ಮಾಮೂಲಾಗಿ ನಾವು ನಡ್ಕೊಂಡು ಹೋಗ್ಬಿಟ್ಟಿರ್ತೀವಿ, ಹಾಗಾಗಿ ಗೊತ್ತಿರೋದಿಲ್ಲ. ಇನ್ನು ಇನ್ಶೂರೆನ್ಸ್, ವಿಮಾ ಯೋಜನೆಗಳು. ವಿಮಾ ಯೋಜನೆಗಳು ಮಾಡುವಾಗ ನಾವು ನಮ್ಮ ಸದಸ್ಯರಿಗೆ ವಿಮಾ ಸೌಲಭ್ಯವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ವಿಮಾ ಕಂಪನಿ ಜೊತೆ ಟೈಪ್ ಆಗ್ತೀರಿ, ಬೇರೆ ಬೇರೆ ಟೈಪ್ ಆಗಿದೆ. ಈಗ ಯಶಸ್ವಿನಿ ಯೋಜನೆ ಕೂಡ ಸರ್ಕಾರ ಮತ್ತು ನಮ್ಮ ಸಹಕಾರ ಸಂಘ ಮತ್ತು ಯಾವುದೋ ಒಂದು ವಿಮಾ ಕಂಪನಿ ಜೊತೆ ಟೈಪ್ ಆಗಿರ್ತದೆ. ಹಾಗೆ ಬೇರೆ ಬೇರೆ ಯೋಜನೆಗಳನ್ನ ತರುವಾಗ ಬೇರೆ ಬೇರೆ ಇದರಲ್ಲಿ ಮಾಡ್ತೀವಿ. ಈ ವಿಮಾ ಯೋಜನೆಗಳು ಕೂಡ ಕಡಿಮೆ ಪ್ರೀಮಿಯಲ್ಲಿ, ಯಾಕೆಂದ್ರೆ ಮಾಸ್ ಆಗಿ ಇನ್ಶೂರೆನ್ಸ್ ಮಾಡಿಸುವಾಗ ಕಡಿಮೆ ಪ್ರೀಮಿಯಂ ಅಲ್ಲಿ ವಿಮಾ ಸೌಲಭ್ಯಗಳನ್ನು ಪಡಿಬಹುದು. ಸೊ ಸಾಲಗಳಿಗೆ ತ್ರಿಪಕ್ಷೀಯ ಒಪ್ಪಂದಗಳಿರ್ತದೆ, ಹಾಗೆ ವಿಮಾ ಯೋಜನೆಗಳಿಗೆ ಇರ್ತದೆ. ಹಾಗೆ ಮಾರಾಟ ಮತ್ತು ವಿತರಣೆಗಳು, ಮಾರ್ಕೆಟಿಂಗ್ ಅಂಡ್ ವಿತರಣೆ. ಇಫ್ಕೋ, ನೀವು ಯಾವ್ದಾದ್ರು ಪ್ಯಾಕ್ಸ್ ಇದ್ರೆ ಇಫ್ಕೋದ ಜೊತೆಗೆ ಅಥವಾ ಬೇರೆ ಬೇರೆ ಇದ್ರ ಜೊತೆಗೆ ನೀವು ಮಾರಾಟದ ಬಗ್ಗೆ ಒಪ್ಪಂದ ಮಾಡ್ಕೊಂಡಿದ್ದೀರಿ ಅಂದ್ರೆ ಅದು ತ್ರಿಪಕ್ಷೀಯ ಒಪ್ಪಂದ. ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕೊಡ್ಲಿಕ್ಕೂ ಬೇಕಾಗತ್ತೆ, ಅವರ ಉತ್ಪನ್ನಗಳನ್ನ ನಮ್ಮ ಸದಸ್ಯರಿಗೆ ಕೊಡ್ಲಿಕ್ಕೂ ಬೇಕಾಗತ್ತೆ. ಆ ರೀತಿ ಎರಡೂ ಕಡೆಯಲ್ಲಿ ನಮ್ಮ ಸದಸ್ಯರ ಉತ್ಪನ್ನವನ್ನ ಕೂಡ ನಾವು ಮಾರುಕಟ್ಟೆ ಮಾಡ್ಲಿಕ್ಕೆ ತ್ರಿಪಕ್ಷೀಯ ಒಪ್ಪಂದಗಳನ್ನು ಮಾಡ್ಕೊಳ್ಬಹುದು, ಟ್ರೈಪಾರ್ಟಿಯೇಟ್. ಹಾಗೆ ಇನ್ನು ತಾಂತ್ರಿಕ ಸಹಕಾರಗಳ ಬಗ್ಗೆ ಇರ್ಬೋದು. ತಾಂತ್ರಿಕ ಸಹಕಾರ ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆನ್ಸ್. ಅಂದ್ರೆ ಒಪ್ಪಂದ ಮಾಡಿಕೊಂಡು ನಮ್ಮ ಸದಸ್ಯರಿಗೆ ಕಂಪ್ಯೂಟರ್ನ ಅಳವಡಿಸೋದಿರ್ಬೋದು, ಅಥವಾ ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಗಳನ್ನ ಅಳವಡಿಸೋದಿರ್ಬೋದು. ಈಗ ನೋಡಿ, ಕಂಪ್ಯೂಟರ್ ಕೊಡ್ತಾ ಇದ್ದಾರೆ ಸರ್ಕಾರದವ್ರು ಕಂಪ್ಯೂಟರ್ ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಕಂಪ್ಯೂಟರ್ ಕಂಪನಿ, ಸರ್ಕಾರ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಅಥವಾ ವಿತರಣೆ ಮಾಡೋದಿಲ್ಲ. ಸರ್ಕಾರ ಏನ್ ಮಾಡತ್ತೆ ಅಂದ್ರೆ ಸರ್ಕಾರ ಅಥವಾ ಸರ್ಕಾರ ಸಂಸ್ಥೆಗಳು ಅಥವಾ ಇನ್ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅವರು ಟೈಪ್ ಮಾಡ್ಕೊಳತ್ತೆ ಯಾವ್ದೋ ಒಂದು ಕಂಪನಿ ಜೊತೆಗೆ, ಅಲ್ಲಿ ಅವರು ನಿಮಗೆ ವಿತರಿಸ್ತಾರೆ. ಅಂದ್ರೆ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಈ ತರ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅದು ಕೂಡ. ಹಾಗೆ ಸಾಮಾಜಿಕ ಯೋಜನೆಗಳಿರ್ಬೋದು, ಈಗಾಗಲೇ ಹೇಳ್ದಂಗೆ ಯಶಸ್ವಿನಿ ಯೋಜನೆಗಳು. ಆ ರೀತಿ ಸಮಾಜ ಕಲ್ಯಾಣಕ್ಕೆ ಸಾಮಾಜಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸಮಾಜ ಕಲ್ಯಾಣ ಯೋಜನೆಗಳನ್ನ ಸರ್ಕಾರದ ಸಮಾಜ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಸರ್ಕಾರ ಮತ್ತು ನಮ್ಮ ಸಂಘ ಮತ್ತು ಸದಸ್ಯರ ಜೊತೆಗೆ ಒಂದು ಒಪ್ಪಂದ ಆಗತ್ತೆ. ಆ ಸದಸ್ಯರು ಅದಕ್ಕೆ ಸೈನ್ ಹಾಕಿ ಅವ್ರು ತಮ್ಮ ಅನುಕೂಲಗಳನ್ನು ಪಡ್ಕೊಳ್ತಾರೆ. ಹೀಗೆ ಅನೇಕ ರೀತಿಯ, ನಾನು ಸಹಕಾರ ಸಂಘಗಳಲ್ಲಿ ಕಂಪನಿಗಳಲ್ಲಿ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ತುಂಬಾ ಇದೆ. ಇವನ್ ನೋಹೌ ತಗೊಳ್ಳಿಕ್ಕೆ, ಟೆಕ್ನಿಕಲ್ ನೋಹೌ ತಗೊಳ್ಳಿಕ್ಕೆ ಅಥವಾ ಬ್ರಾಂಚ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅನೇಕ ರೀತಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಒಪ್ಪಂದಗಳು ಮಾಡ್ಕೊಳ್ತಾರೆ. ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ಸ್ ಕಂಪನಿಗಳಲ್ಲಿ ನೂರಾರು ತರಗಳಿದ್ದಾವೆ. ನಾನು ಅದೆಲ್ಲ ಇಲ್ಲಿ ಪ್ರಸ್ತುತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಇಲ್ಲಿ ಅದರ ಬಗ್ಗೆ ಹೇಳ್ತಾ ಇಲ್ಲ. ನಾವು ಸಾಧಾರಣವಾಗಿ ನಮ್ಮ ಸಹಕಾರ ಸಂಘಗಳು ಯಾವ್ಯಾವ ರೀತಿ ಒಪ್ಪಂದಗಳನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಇದರಿಂದ ಏನು ಉಪಯೋಗ? ತ್ರಿಪಕ್ಷೀಯ ಒಪ್ಪಂದಗಳು ಡೈರೆಕ್ಟ್ ಆಗಿ ನಾವೇ ಮಾಡ್ಕೊಳ್ಳೋ ಬದಲು ನಾವು ಮೂರನೇವ್ರ ಮೂಲಕ ಮಾಡ್ಕೊಳ್ಳೋದಿದ್ರೆ ಏನು ಉಪಯೋಗ? ಕೆಲವೊಮ್ಮೆ ನಾವೇ ಡೈರೆಕ್ಟ್ ಆಗಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಕಂಪನಿಗಳು ನಮ್ಮನ್ನು ಒಪ್ಪೋದಿಲ್ಲ, ಅಥವಾ ಸಣ್ಣ ಪ್ರಮಾಣದ ಒಪ್ಪಂದಗಳಾಗತ್ತೆ, ನಾವು ಬರೋದಿಲ್ಲ ಅಂತಾರೆ, ಅವ್ರಿಗೆ ಹ್ಯೂಜ್ ಕ್ವಾಂಟಿಟಿ ಬೇಕಾಗತ್ತೆ. ಮತ್ತೆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಅಲ್ಲಿ ಮಧ್ಯಸ್ಥಿಕೆ ವಹಿಸುವಂತವ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಸಂಘ ಸಂಸ್ಥೆಗಳಾಗಿರ್ತವೆ, ಅವರ ಬಲದ ಮೇಲೆ ನಮಗೆ ಕೆಲವೊಂದ್ಸರಿ ಒಪ್ಪಂದಗಳಾಗತ್ತೆ. ಹಾಗಾಗಿ ತ್ರಿಪಕ್ಷೀಯ ಒಪ್ಪಂದಗಳು ನಮಗೆ ಬೇಕಾಗತ್ತೆ. ಹೆಚ್ಚಿನ ಸೇವೆ ನೀಡಲಿಕ್ಕೆ ನಮಗೆ ತ್ರಿಪಕ್ಷೀಯ ಒಪ್ಪಂದಗಳು ಬೇಕಾಗತ್ತೆ. ಸದಸ್ಯರಿಗೆ ನಾವು ಕೊಡ್ತಾ ಇರುವಂತ ಸೇವೆಗಿಂತ ಅವರಿಂದ ಒಂದಿಷ್ಟು ಸಾಲವನ್ನು ತಗೊಂಡು ಇನ್ನಷ್ಟು ವಿಸ್ತರಿಸ್ತೀವಿ. ನಮ್ದು ಈಗ ವರ್ಕಿಂಗ್ ಕ್ಯಾಪಿಟಲ್ ಇರುವಂತದ್ದು ಕೇವಲ 1 ಕೋಟಿ.
ಒಂದು 2-3 ಕೋಟಿ ರೂಪಾಯಿಗಳು ನಾವು ಬೇರೆ DCC ಬ್ಯಾಂಕ್ ಅಥವಾ ಬೇರೆ ಒಂದು ಬ್ಯಾಂಕಿನಿಂದ ತಗೊಂಡು ಅದನ್ನ ನಾವು ನಮ್ಮ ಸದಸ್ಯರಿಗೆ ಕೊಟ್ರೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗತ್ತೆ. ಸದಸ್ಯರಿಗೆ 10,000 ಲಿಮಿಟ್ ಇರೋದು 25,000, 50,000 ಅಥವಾ 1 ಲಕ್ಷ ಮಾಡ್ಬೋದು. ಹಾಗೆ ಹೆಚ್ಚಿನ ಸೇವೆ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಇದು ನೋಡಿ, ಇದು ಎಲ್ಲದರಲ್ಲೂ ಸಾಲ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಟೆಕ್ನಿಕಲ್ ಅಸಿಸ್ಟೆನ್ಸ್ ಇರ್ಬೋದು, ಇದು ಯಾವುದೇ ವಿಧವಾದ, ನಾನು ಸುಮ್ಮನೆ 4 ತಗೊಂಡಿದ್ದೀನಿ, 4 ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಇವನ್ ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಕೂಡ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಮತ್ತು ನಮ್ಮ ಸಂಘ ಮತ್ತು ಸದಸ್ಯರಿಗೆ ನೀಡುವ ಸೇವೆಗಳು, ಅಲ್ಲೂ ಕೂಡ ಸ್ಟಾಕ್ ಹೋಲ್ಡಿಂಗ್ ಏನು ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀರಿ ಅದು ಕೂಡ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್. ಹಾಗೆ ಕೆಲವೊಂದು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದರಿಂದ ಸದಸ್ಯರಿಗೆ ಹೇಗೆ ನಾವು ಜಾಸ್ತಿ ಸವಲತ್ತುಗಳನ್ನು ಕೊಡ್ಬೋದೋ ಅದೇ ರೀತಿ ಸಂಘ ಕೂಡ ಬಲವರ್ಧನೆ ಆಗತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗತ್ತೆ, ಮತ್ತೆ ನಮ್ಮ ನಂಬಿಕೆ ಜಾಸ್ತಿ ಆಗತ್ತೆ, ಸದಸ್ಯರ ನಂಬಿಕೆ ಜಾಸ್ತಿ ಆಗತ್ತೆ, ಮತ್ತೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗತ್ತೆ, ನಮ್ಮ ಸಾಂಸ್ಥಿಕ ಆಸ್ತಿಗಳು ಜಾಸ್ತಿ ಆಗತ್ತೆ, ನಮ್ಮ ಲಾಭಾಂಶ ಜಾಸ್ತಿ ಆಗತ್ತೆ, ಲಾಭ ಜಾಸ್ತಿ ಆಗತ್ತೆ, ಲಾಭಾಂಶ ಜಾಸ್ತಿ ಕೊಡ್ಬೋದು. ಹಾಗೆ ಆರ್ಥಿಕ ಸಬಲೀಕರಣ ಜಾಸ್ತಿ ಆಗತ್ತೆ. ಅಂದ್ರೆ ಸದಸ್ಯರ ಸ್ಥಿತಿಯನ್ನ ಜೊತೆಗೆ ನಮ್ಮ ಸಂಘದ ಸ್ಥಿತಿಯನ್ನ ಎರಡನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಒಟ್ಟಾರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವೂ ಆಗತ್ತೆ, ಸಮುದಾಯಕ್ಕೆ ಹೆಚ್ಚಿನ ಸೇವೆಗಳು ಸಿಗತ್ತೆ. ಬೇರೆ ಬೇರೆ ಆಯಾಮಗಳಿಂದ ನೋಡಿ, ಬೇರೆ ಬೇರೆ ಇದನ್ನ ನಾವು ಸದಸ್ಯರಿಗೆ ಸಾಲವನ್ನು ತಗೊಳ್ಳಿಕ್ಕೆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಹಾಗೆ ವಿಮಾ ಸೌಲಭ್ಯಕ್ಕೂ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಹಾಗೆ ಟೆಕ್ನಿಕಲ್ ಅಸಿಸ್ಟೆನ್ಸ್ಗೂ ನಾವು ಅಂದ್ರೆ ಬೇರೆ ಬೇರೆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ಸೇವೆಗಳನ್ನು ಕೊಡ್ತಾ ಇದೀವಿ ಅಂತ ಹೇಳಿದಾಗ ನಮ್ಮ ಸಂಘದ ಸದಸ್ಯರ ಸರ್ವಾಂಗೀಣ ಓವರ್ ಆಲ್ ಡೆವಲಪ್ಮೆಂಟ್ ಆಗತ್ತೆ. ಮತ್ತೆ ಸದಸ್ಯರ ಹಿತಾಸಕ್ತಿಯನ್ನು ಕಾಪಾಡ್ಲಿಕ್ಕೂ ಬೇಕಾಗತ್ತೆ. ಏನು ಇಲ್ಲಿ ತ್ರಿಪಕ್ಷೀಯ ಒಪ್ಪಂದಗಳನ್ನು ಮಾಡುವಾಗ ಎಲ್ಲ ಮಾಡ್ಕೊಂಡು ಬಿಡ್ಬೋದಾ? ಇಲ್ಲ, ಕೆಲವೊಂದು ಅಂಶಗಳನ್ನ ನಾವು ಗಮನಿಸ್ಬೇಕು. ಏನು? ಸದಸ್ಯರ ಹಿತಾಸಕ್ತಿ ಟಾಪ್ ಇರಬೇಕು. ಯಾವುದೇ ಒಪ್ಪಂದ ಮಾಡುವಾಗ ಸದಸ್ಯರಿಗೆ ಅದು ಪೂರಕವಾಗಿರಬೇಕೇ ವಿನಃ ಮಾರಕವಾಗಿರಬಾರ್ದು, ಅವರಿಗೆ ಹೆವಿ ಅನ್ಸ್ಬಾರ್ದು. ಅವರಿಗೆ ಯಾವುದೋ ಒಂದು ಯೋಜನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅಡ್ವಾಂಟೇಜ್ ಆಗ್ಬೇಕೆ ಹೊರತು ಅದು ಡಿಸ್ಅಡ್ವಾಂಟೇಜ್ ಆಗ್ಬಾರ್ದು. ಅಂದ್ರೆ ಸದಸ್ಯರು ನಮಗೆ ಟಾಪ್, ಅದಕ್ಕೋಸ್ಕರನೇ ನಾವು ಈ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಮ್ ಗಮನಕ್ಕೆ ಇಟ್ಕೊಳ್ಬೇಕು. ಸಂಸ್ಥೆಗಿಂತ ಸಂಸ್ಥೆಗೆ ಎಷ್ಟು ಲಾಭ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ಕೊಳ್ತಾ ಇದೀವಿ ಅನ್ನೋದಕ್ಕಿಂತ ಸದಸ್ಯರಿಗೆ ಹೆಚ್ಚು ಲಾಭ ಆಗತ್ತೆ, ಅದರಿಂದ ಸಂಘದ ಮತ್ತು ಸದಸ್ಯರ ಒಡನಾಟ ಜಾಸ್ತಿ ಆಗತ್ತೆ, ಆ ಕಾರಣದಿಂದ ಮಾಡ್ಕೊಳ್ತಾ ಇದ್ದೀವಿ. ಸೊ ಟಾಪ್ ಇರುವಂತದ್ದು ಸದಸ್ಯರ ಹಿತಾಸಕ್ತಿ. ಅಂದ್ರೆ ಆ ಒಪ್ಪಂದದ ಮೂಲಕ ಹೆಚ್ಚಿನ ಪ್ರಯೋಜನ ಸದಸ್ಯರಿಗೆ ಸಿಗ್ಬೇಕು, ಸಂಘಕ್ಕೆ ಅಲ್ಲ. ಸಂಘಕ್ಕೆ ಮಿನಿಮಮ್ ಇದಿರುತ್ತೆ, ಮಾರ್ಜಿನ್ ಇರುತ್ತೆ. ಹಾಗೆ ಆ ಒಪ್ಪಂದ ಮಾಡ್ಕೊಳ್ಳುವಾಗ ಸದಸ್ಯರ ಹಿತಾಸಕ್ತಿಯನ್ನ ಪರಿಗಣಿಸ್ತೀವಿ ಅಂತ ಹೇಳೋದು ಒಂದೇ ಅಲ್ಲ, ಸಂಸ್ಥೆಯ ಗುರಿಗಳನ್ನು ಕೂಡ, ನಮ್ಮ ಉದ್ದೇಶ, ನಮ್ಮ ಧ್ಯೇಯೋದ್ದೇಶಗಳೇನಿದೆ, ನಮ್ಮ ದೀರ್ಘಕಾಲೀನ ಗುರಿಗಳಿಗೆ ಅನುಗುಣವಾಗಿರ್ಬೇಕು. ಅಂದ್ರೆ ಈಗ ನಾವು ಈ ವರ್ಷಕ್ಕೆ ಒಬ್ಬರ ಹತ್ರ ಮಾಡ್ಕೊಂಡ್ವಿ, ಮುಂದಿನ ವರ್ಷಕ್ಕೆ ಬೇರೆಯವ್ರ ಹತ್ರ ಮಾಡ್ತೀವಿ, ಹಾಗೆ ಮಾಡಬಾರ್ದು. ದೀರ್ಘಕಾಲೀನ ಒಪ್ಪಂದಗಳಾಗಬೇಕು, ನಮ್ಮಲ್ಲಿ ನಿರಂತರವಾಗಿ ಆ ಸೇವೆ ಸಿಗತ್ತೆ ಅನ್ನೋದಿರ್ಬೇಕು. ಒಮ್ಮೆ 1 ವರ್ಷಕ್ಕೆ ನಾವು ವಿಮೆ ಮಾಡಿಸಿದ್ವಿ ಸರ್, ಕಡೆ ನಿಲ್ಸ್ಬಿಟ್ವಿ ಸರ್, ತಪ್ಪಾಗತ್ತೆ. ಹಾಗಾಗಿ ಇದು ಒಟ್ಟಾರೆ ಸಂಸ್ಥೆಯ ಗುರಿಗಳಿಗೂ ಅನುಕೂಲ ಆಗಿರ್ಬೇಕು, ಬೆಳವಣಿಗೆ ಅಭಿವೃದ್ಧಿಗಾಗಿರ್ಬೇಕು, ಮತ್ತೆ ಸದಸ್ಯರ ಬೆಳವಣಿಗೆಯನ್ನು ನೋಡ್ಕೊಳ್ಬೇಕು. ವಿನ್ ವಿನ್ ಸಿಚುಯೇಷನ್ ಫಾರ್ ಆಲ್ ದಿ 3. ಇನ್ನು ಈ ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಳ್ಳುವಾಗ ಸಂಸ್ಥೆಯ ಹಿತಾಸಕ್ತಿ ಮತ್ತು ಸದಸ್ಯರ ಹಿತಾಸಕ್ತಿಯನ್ನ ಕಾಪಾಡೋದು ಹೇಗೆ ಅಂದ್ರೆ, ಯಾರ ಜೊತೆಗೆ ನೀವು ಒಪ್ಪಂದ ಮಾಡ್ಕೊಳ್ತೀರೋ ಆ ಪಕ್ಷದ ವಿಶ್ವಾಸಾರ್ಹತೆ, ಕ್ರೆಡಿಟ್ ಅಂದ್ರೆ ಕ್ರೆಡಿಟಬಿಲಿಟಿ ಅಥವಾ ಅವರ ಕ್ರೆಡಿಬಿಲಿಟಿ. ಯಾರ ಜೊತೆ ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಮುಳುಗೋಗ್ತಾ ಇರುವಂತ ಸಂಸ್ಥೆ ಜೊತೆ ಮಾಡ್ಕೊಂಡಿದ್ದೀರಿ ಅಂದ್ರೆ ಸದಸ್ಯರು ಕೂಡ ಒಪ್ಪದೇ ಇರಬಹುದು. ತುಂಬಾ ಉನ್ನತವಾಗಿರೋ ಸಂಸ್ಥೆ ಜೊತೆ ಮಾಡ್ಕೊಂಡಿದೀವಿ, ಯಾವಾಗ ಜನ ನಿಮ್ ಜೊತೆಗೆ ಬರ್ತಾರೆ ಅಂದ್ರೆ ಅವರ ಕ್ರೆಡಿಬಿಲಿಟಿಯನ್ನು ಕೂಡ, ಯಾರ ಜೊತೆಗೆ ನಾವು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಮಾಡ್ಕೊಳ್ತೀವೋ ಅವ್ರ ಕ್ರೆಡಿಬಿಲಿಟಿ ಬೇಕು ಹೋಗುತ್ತೆ. ಇಲ್ಲದಿದ್ದರೆ ಅವರ ಜೊತೆಗೆ ನಮ್ಮ ಸಂಸ್ಥೆಯು ನಷ್ಟಕ್ಕೆ ಹೋಗುವಂತಹ ಸಂದರ್ಭಗಳು ಬರುತ್ತೆ. ಮತ್ತೆ ಯಾವ ಮೂರನೇ ಪಕ್ಷ ಯಾವ್ದಿದೆಯೋ ಅವರು ನಾವು ಏನನ್ನ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಮಾಡ್ಕೊಂಡಿದೀವೋ ಅದನ್ನ ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ಬೇಕು.
ಅಂದ್ರೆ ನಮ್ಗೆ ಈಗ ನಾವು ಕಂಪ್ಯೂಟರ್ ಸರ್ವಿಸ್ ಬಗ್ಗೆ ಮಾಡ್ಕೊಂಡಿದೀವಿ ಅಂತ ಹೇಳಿ, ಅಥವಾ ಕಂಪ್ಯೂಟರ್ ಅನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಮಾಡ್ಕೊಂಡಿದೀವಿ ಅಂತ ಇಟ್ಕೊಳ್ಳಿ, ಅಥವಾ ಮಾರಾಟದ ಬಗ್ಗೆ ನಮಗೆ ಗೊಬ್ಬರ ಪೂರೈಕೆ ಬಗ್ಗೆ ಮಾಡ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ. ಆವಾಗ ಸೀಸನ್ ಅಲ್ಲೇ ನಮ್ಗೆ ಗೊಬ್ಬರ ಕೊಡ್ಲಿಕ್ಕೆ ಆಗಲ್ಲ ಸರ್ ಅಂತ ಹೇಳ್ಬಿಟ್ರೆ ನಾವು ಮಾಡ್ಕೊಂಡಿರೋದು ಅರ್ಥ ಏನು, ಅದ್ರ ಪರ್ಪಸ್ ಏನು? ಹಾಗಾಗಿ ನಮಗೆ ಅವರು ಸಮರ್ಥವಾಗಿ ನಾವು ಏನು ಒಪ್ಪಂದ ಮಾಡ್ಕೊಂಡಿದೀವೋ ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಕೆಲಸ ಸಾಮರ್ಥ್ಯ ಹೊಂದಿದಾರ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಕಾನೂನಾತ್ಮಕವಾಗಿ ಇದು ಸರಿಯಾಗಿದೆಯಾ, ಕಾನೂನು ಬದ್ಧತೆ ಇದೆಯಾ, ಈಸ್ ಇಟ್ ಲೀಗಲ್, ಏನೇನು ಕಾನೂನುಗಳು ಅನ್ವಯ ಆಗತ್ತೆ ಅದಕ್ಕೆಲ್ಲ ಇದು ಕೂಡ ಪೂರಕವಾಗಿರ್ಬೇಕು, ಅದರ ವಿರುದ್ಧವಾಗಿ ಯಾವುದೂ ಇರಬಾರ್ದು. ಮತ್ತು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಅಲ್ಲಿ ಯಾರ್ಯಾರು ಪಾರ್ಟಿಗಳಿದಾರೋ ಅವರೆಲ್ಲರಿಗೂ ಇದರ ಸಂಪೂರ್ಣ ಅಂಶ ಅರಿವಾಗಿರ್ಬೇಕು, ಪಾರದರ್ಶಕತೆ ಇರಬೇಕು, ಯಾವುದೇ ಪದಗಳಲ್ಲಿ ಗೊಂದಲ ಇರಬಾರ್ದು. ಅಲ್ಲಿ ಯಾವುದೇ ಕಠಿಣ ಪದಗಳನ್ನು ಉಪಯೋಗಿಸಿ ಗೊಂದಲವನ್ನು ಉಪಯೋಗಿಸಿ ಲೀಗಲ್ ಆಗಿ ಕಾಂಪ್ಲಿಕೇಶನ್ ತಗೊಳ್ಳುವಂತ ಇರಬಾರ್ದು. ಸ್ಪಷ್ಟವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು, ಸ್ಫುಟವಾಗಿರ್ಬೇಕು. ಮತ್ತೆ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ 3 ಜನಕ್ಕೂ ಅನುಕೂಲ ಆಗಿರ್ಬೇಕು. ಒಬ್ರಿಗೆ ಅನುಕೂಲ ಮತ್ತಿಬ್ಬರಿಗೆ ಲಾಸ್ ಆಗತ್ತೆ, ಅದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗೋದೇ ಇಲ್ಲ. ಯಾಕೆಂದ್ರೆ ಮುಂದೆ ನಾನು ಬರ್ತೀನಿ, ಇನ್ನೊಂದು 2 ಆಕ್ಟ್ಗಳ ಬಗ್ಗೆ ಹೇಳ್ತೀನಿ. ಆವಾಗ ಯಾವುದೇ ಒಪ್ಪಂದ ಮಾಡ್ಕೊಂಡಾಗ ಅದು ಒನ್ ಪಾರ್ಟಿ ಅಗ್ರಿಮೆಂಟ್ ಆದ್ರೆ, ಒಂದು ಪಾರ್ಟಿಗೆ ಬೆನಿಫಿಟ್ ಆಗುವಂತ ಅಗ್ರಿಮೆಂಟ್ ಆದ್ರೆ ಇಟ್ ಈಸ್ ಲಯಬಲ್ ಫಾರ್ ಸ್ಟ್ರೈಕಿಂಗ್ ಡೌನ್. ಅದನ್ನ ತಿರಸ್ಕರಿಸುವಂತಹ ಕಾನೂನುಗಳು ಇದಾವೆ. ನಾನು ಅದಕ್ಕೆ ಮುಂದೆ ಬರ್ತೀನಿ, ನಿಮ್ಗೆ ಹೇಳ್ತೀನಿ ಯಾವ್ದ್ಯಾವ್ದು ಅಂತ. ಹಾಗಾಗಿ ಎಲ್ಲ ಪಕ್ಷಗಳನ್ನು ನಾವು ಸಮಾನವಾಗಿ ಪರಿಗಣಿಸಬೇಕಾಗತ್ತೆ. ನಮಗೆ ಪೂರೈಕೆದಾರರ ಹಿತಾಸಕ್ತಿಯನ್ನು ಗಮನಿಸಬೇಕು, ನಾವು ಸರ್ವಿಸ್ ಮಧ್ಯವರ್ತಿಗಳಿದ್ದೀವಿ, ನಮ್ಮ ಅಂಶಗಳನ್ನು ಪರಿಗಣಿಸಬೇಕು, ನಮ್ಮ ಸದಸ್ಯರ ಹಿತಾಸಕ್ತಿಗಳನ್ನು ಪರಿಗಣಿಸಬೇಕು. ಹಾಗಾಗಿ 3 ಜನರದ್ದು ಹಿತಾಸಕ್ತಿಗಳು ಪರಿಗಣನೆಯಾಗಿ 3 ಜನರಿಗೂ ಪೂರಕವಾಗಿರಬೇಕು. ವಿನ್ ವಿನ್ ಸಿಚುಯೇಷನ್ ಫಾರ್ ಆಲ್ ದಿ 3. ಮತ್ತೆ ಯಾವುದೇ ಒಪ್ಪಂದ ಮಾಡ್ಕೊಳ್ಳಿ, ಆ ಅನುಷ್ಠಾನ ಅಥವಾ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅದು ಗೊಂದಲ ಅಥವಾ ತುಂಬಾ ಕಾಂಪ್ಲಿಕೇಟೆಡ್ ಅಥವಾ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ತರದಲ್ಲಿ ಇರಬಾರ್ದು. ಅದು ಅನುಷ್ಠಾನಗೊಳಿಸುವಂತಹ ಸಾಮರ್ಥ್ಯ ಇರಬೇಕು, ವ್ಯವಸ್ಥೆ ಇರಬೇಕು. ಅದನ್ನು ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅದ್ರ ಬಗ್ಗೆ ನಮ್ಮಲ್ಲಿ ಕಾನೂನು ಇದರಲ್ಲಿ ಏನು ಒಡಂಬಡಿಕೆ ಮಾಡ್ಕೊಳ್ತೀವಿ, ಒಪ್ಪಂದ ಮಾಡ್ಕೊಳ್ತೀವಿ, ಅದರಲ್ಲಿ ಯಾರು ಯಾವುದನ್ನ ಅನುಷ್ಠಾನಗೊಳಿಸ್ತಾರೆ, ಯಾರ್ಯಾರು ಏನೇನ್ ಮಾಡ್ತಾರೆ ಅದನ್ನೆಲ್ಲ ಸ್ಪಷ್ಟಗೊಳಿಸಿರ್ಬೇಕು. ಇಷ್ಟಿದ್ರೂ ವಿವಾದಗಳು ಬರೋದಿಲ್ಲ ಅಂತ ಹೇಳಿಲ್ಲ, ಅಥವಾ ಬರಬಾರ್ದು ಅಂತಿಲ್ಲ. ಅಂತಹ ಸಮಯದಲ್ಲಿ ವಿವಾದಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇನ್ ಕೇಸ್ ಆಫ್ ಡಿಸ್ಪ್ಯೂಟ್ಸ್ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾವುದೇ ಅಗ್ರಿಮೆಂಟ್ ಅಲ್ಲೂ ಹಿಂದೆ ಕೂಡ ನಾನು ಹೇಳಿದ್ದೆ, ಈವನ್ ದ್ವಿಪಕ್ಷೀಯ ಅಗ್ರಿಮೆಂಟ್ ಆದ್ರೂ ವಿವಾದಗಳು ಬಂದ್ರೆ ಹೇಗೆ ಬಗೆಹರಿಸಬೇಕು ಅನ್ನೋದು ಇರಬೇಕು. ಹಾಗೆ ಏನಾದ್ರೂ ರಿಸ್ಕ್ ಇದ್ರೆ ಇವ್ಯಾಲ್ಯೂಯೇಷನ್ ಆಗ್ಬೇಕು. ಸಪೋಸ್ ನಾಳೆ ಯಾವತ್ತೋ ಒಂದ್ ಕಡೆ ಏನೋ ಒಂದು ರಿಸ್ಕ್ ಬಂತು, ಫೈನಾನ್ಷಿಯಲ್ ರಿಸ್ಕ್ ಅಥವಾ ಇಂಪ್ಲಿಮೆಂಟೇಷನ್ ಟೈಮ್ ಅಲ್ಲಿ ಅಥವಾ ಇನ್ಯಾವುದೋ ರಿಸ್ಕ್ ಬಂತು, ಅದನ್ನ ಯಾವ ರೀತಿ ನಾವು ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ರಿಸ್ಕ್ ಎವ್ಯಾಲ್ಯೂಯೇಷನ್ ಆಗ್ಬೇಕಾಗತ್ತೆ. ಅಂದ್ರೆ ಅದರಿಂದ ಉಂಟಾಗಬಹುದಾದಂತಹ ಅಪಾಯಗಳನ್ನ ಯಾವ ರೀತಿ ಬರ್ಬೋದು ಅಂತೇಳಿ ಮಾಡ್ಕೊಂಡು ಅದೇ ರೀತಿ ಎಚ್ಚರಿಕೆಯಿಂದ ನಾವು ಒಪ್ಪಂದಗಳನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಇದಿಷ್ಟು ನಾವು ಪರಿಗಣಿಸಬೇಕಾದಂಥದ್ದು. ಇಷ್ಟೇನಾ? ಅಲ್ಲ. ನಾವು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಸಂಸ್ಥೆ ಆರ್ಥಿಕ ಸ್ಥಿತಿಯನ್ನು ಕೂಡ ನೋಡ್ಕೊಳ್ಬೇಕು. ನಮಗೆಲ್ಲೋ ಒಂದ್ ಕಡೆ ದೊಡ್ಡ ಆಫರ್ ಬಂತು ಅಂತೇಳಿ ಮಾಡ್ಕೊಂಡ್ಬಿಟ್ವಿ, ಸರ್ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಅಷ್ಟು ಇರ್ಲಿಲ್ಲ ಆದ್ರೂ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಅದರಿಂದಾಗಿ ಹಣಕಾಸಿನ ಹೊರೆ ಆಗ್ಬಾರ್ದು. ನಮಗೆ ಯಾವುದೋ ಒಂದು ಮಾರಾಟಕ್ಕೋಸ್ಕರ ನಾವು ಮಾಡ್ಕೊಂಡ್ವಿ, ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಇಷ್ಟು ಏರಿಯಾ ಇರಬೇಕು, ಮಾರಾಟಕ್ಕೆ ಇಷ್ಟು ಏರಿಯಾ, ನಿಮ್ದು ಇಷ್ಟು ದೊಡ್ಡ ಗೋಡೌನ್ ಇರಬೇಕು, ಅಥವಾ ಇಷ್ಟು ಏರಿಯಾ ನಿಮ್ಮಲ್ಲಿ ಇರಬೇಕು, ಇಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು, ಪೂರಕವಾಗಿ ನಾವು ಪೂರೈಕೆ ಮಾಡ್ಲಿಕ್ಕೆ ಇಷ್ಟಿಷ್ಟು ಇರಬೇಕು ಅನ್ನೋ ತರ ಹೇಳಿದ್ರೆ ನಾವು ಅದನ್ನ ನಿಭಾಯಿಸುವ ಸ್ಥಿತಿಯಲ್ಲಿ ಇದೀವಾ? ಆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ನಲ್ಲಿ ಇರುವಂತಹ ಅಂಶಗಳನ್ನ ಅನುಸರಿಸಲಿಕ್ಕೆ, ಅಳವಡಿಸ್ಕೊಳ್ಳಿಕ್ಕೆ, ನಿಭಾಯಿಸ್ಲಿಕ್ಕೆ ನಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಇದೆಯಾ? ಆರ್ಥಿಕ ಶಕ್ತಿ ಇದೆಯಾ? ಅದನ್ನ ನಾವು ನೋಡ್ಕೊಳ್ಬೇಕು. ನಮಗ್ ಒಪ್ಪಂದ ಸಿಕ್ಬಿಡುತ್ತೆ ಅಂತೇಳಿ ಯಾರ್ಯಾರ ಜೊತೆಗೂ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡ್ಕೊಂಡು ನಿಭಾಯಿಸ್ಲಿಕ್ಕೆ ಆಗದೆ ಹೊರಬರುವಂತ ಪರಿಸ್ಥಿತಿ ಬಂದ್ರೆ ಕಷ್ಟ ಆಗತ್ತೆ. ಮತ್ತೆ ಯಾವುದೇ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಜನರಲ್ ಬಾಡಿಯಲ್ಲಿ ರೆಸಲ್ಯೂಷನ್ ಆಗ್ಬೇಕು, ಸದಸ್ಯರು ಒಪ್ಪಬೇಕು.
ಯಾಕೆಂದ್ರೆ ನೀವು ಅವರ ಮೇಲೆ ಕೂಡ ಕೆಲವೊಂದು ಹೊಣೆಗಾರಿಕೆಗಳನ್ನ ಹೇರ್ತೀರಿ. ಹಾಗಾಗಿ ಸದಸ್ಯರ ಅಭಿಪ್ರಾಯ ಜನರಲ್ ಬಾಡಿ ಇದಾಗಬೇಕು. ಮತ್ತೆ ಯಾವುದೇ ಅಭಿಪ್ರಾಯ ಮಾಡುವಾಗ ಅಫ್ಕೋರ್ಸ್ ಇಟ್ ಇಸ್ ಎ ಕಾಮನ್ ಫಿನಾಮಿನಾ, ನೀವು ಯಾವ್ದಾದ್ರು ತಜ್ಞರ ಸಲಹೆಯನ್ನ ಪಡೀಲೇಬೇಕಾದ. ಸರ್ ಹೀಗೊಂದು ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಆಗು ಹೋಗುಗಳು, ಸಾಧಕ ಬಾಧಕಗಳು ಏನಿರ್ಬೋದು, ಪ್ರೋಸ್ ಅಂಡ್ ಕಾನ್ಸ್, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಇದಿಷ್ಟು ತ್ರಿಪಕ್ಷೀಯ ಒಪ್ಪಂದಗಳಲ್ಲಿ ಪರಿಗಣಿಸಬೇಕಾದಂತ ಅಂಶಗಳು. ಒಂದು ಮಾದರಿ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನೋಡ್ಕೊಳ್ಳೋಣ. ನಾನು ತುಂಬಾ ವಿಸ್ತೃತವಾಗಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೂ ಒಂದು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ನ ರೂಪ ಹೇಗಿರುತ್ತೆ, ರೂಪರೇಷೆ ಹೇಗಿರುತ್ತೆ ನೋಡೋಣ. ಒಂದು ಮಾದರಿ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್, ಒಂದು ನಾನೀಗ ತಗೊಂಡಿರುವಂತದ್ದು ಒಂದು ಸಾಲ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಏನಿರತ್ತೆ. ಒಂದು ಸಾಲಕ್ಕೆ ನಮ್ಮ ಸದಸ್ಯರಿಗೆ ಸಾಲ ಕೊಡಬೇಕು, ನಮ್ಮಲ್ಲಿ ದುಡಿಯುವ ಬಂಡವಾಳ ಅಷ್ಟೊಂದಿಲ್ಲ, ಅದಕ್ಕೋಸ್ಕರ ನಾವು ಇನ್ನೊಂದು ಸಹಕಾರ ಸಂಘ ಅಥವಾ ಸಹಕಾರ ಸಂಸ್ಥೆ ಅಥವಾ ಬ್ಯಾಂಕು ಅಥವಾ ಇನ್ಯಾವುದೋ ನೋಡಲ್ ಏಜೆನ್ಸೀಸ್ ಅಥವಾ ಬೇರೆ ಒಂದು ಹಣಕಾಸಿನ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದೀವಿ. ಅವರು ನಮಗೆ ದೊಡ್ಡ ಮೊತ್ತದ ಸಾಲವನ್ನು ಕೊಡ್ತಾರೆ, ಅದರಿಂದಾಗಿ ನಾವು ನಮ್ಮ ಸದಸ್ಯರಿಗೆ ಕೊಡ್ಬೋದು ಅನ್ನೋದು ಒಂದು ಕಲ್ಪನೆ. ಏನೇನು ಇರಬೇಕು ಅದರಲ್ಲಿ? ಮೊದಲನೇದಾಗಿ ಪಕ್ಷಗಳು ಯಾರ್ಯಾರು, ಪಾರ್ಟೀಸ್ ಯಾರ್ಯಾರು. ಮೊದಲನೇ ಪಾರ್ಟಿ ಸಹಕಾರ ಸಂಘ ಇರತ್ತೆ, ನಮ್ಮ ಸಹಕಾರ ಸಂಘ ಇರತ್ತೆ. ಇದರ ಪರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಇಂಥವ್ರು ಸಹಿ ಮಾಡ್ತಾರೆ, ಅಥವಾ ಅಧ್ಯಕ್ಷರಾದ ಇಂಥವ್ರು ಸಹಿ ಮಾಡ್ತಾರೆ. ಅದಕ್ಕೊಂದು ರೆಸಲ್ಯೂಷನ್ ಮಾಡ್ಕೊಂಡಿರ್ತೀವಿ, ಅದ್ರ ಬಲದ ಮೇಲೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಎರಡನೇದಾಗಿ ಯಾರು ಇರ್ತಾರೆ, ಯಾರು ನಮಗೆ ಫೈನಾನ್ಸ್ ಮಾಡ್ತಾರೋ ಆ ಅಂತಹ ಬ್ಯಾಂಕಿನ ಹೆಸರು DCC ಬ್ಯಾಂಕ್ ಇರ್ತದೆ ಯೂಶುವಲ್ ಆಗಿ. ಮೂರನೇದು ಯಾರು ಇರ್ತಾರೆ, ಸದಸ್ಯರು. ಪ್ರತಿಯೊಬ್ಬ ಸದಸ್ಯನಿಗೆ ಕೊಡುವಾಗ ಈ ಅಗ್ರಿಮೆಂಟ್ ಮೂಲಕ ನಾವು ಅವರಿಗೆ ಸಾಲ ಕೊಡ್ತೀವಿ. ಎರಡು ತರ ಮಾಡಬಹುದು. ನಾವು ಅವರ ಜೊತೆ ಒಪ್ಪಂದ ಮಾಡ್ಕೊಂಡು ಇನ್ನೊಂದು ಒಪ್ಪಂದ ಮಾಡ್ಕೊಂಡು ಇವರಿಗೂ ಕೊಡ್ಬೋದು. ಅದರ ಬದಲು ನಾವು 3 ಜನ ಸೇರಿ ಒಪ್ಪಂದ ಮಾಡ್ಕೊಳ್ಬಹುದು. ಇದು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್. ಒಪ್ಪಂದದಲ್ಲಿ ಏನೇನಿರ್ತದೆ? ಮೊದಲನೇದಾಗಿ ಒಪ್ಪಂದದ ವಿಷಯ ಏನು ಅಂತ ಇರ್ತದೆ. ಸಂಘವು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸದಸ್ಯರಿಗೆ ಪುನಃ ವಿತರಣೆ ಮಾಡುವ ಷರತ್ತುಗಳನ್ನು ಈ ಒಪ್ಪಂದ ಷರತ್ತುಗಳು ಏನೇನು ಅಂತ ನಾವು ಹೇಳಿರ್ತೀವಿ. ಅದನ್ನ ನಾನು ಇಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಒಪ್ಪಂದದ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಒಪ್ಪಂದದ ವಿಷಯ ಒಂದೇ, ನಾನು ಹೇಳ್ದಂಗೆ ಒಂದೇ ಇರತ್ತೆ ಅಂತಲ್ಲ, ಅದನ್ನು ದೀರ್ಘವಾಗಿ ವಿಚಾರಣೆ ಮಾಡಿರ್ತೀರಿ. ಯಾವ್ಯಾವ ಸಾಲಗಳ ಬಗ್ಗೆ ಯಾರ್ಯಾರಿಗೆ ಕೊಡ್ಬೋದು, ಅದರ ಮಾದರಿ ಏನು, ಅದ್ರದ್ದು ಒಡಂಬಡಿಕೆ ವಿಷಯಗಳೇನು, ಅದೆಲ್ಲ ಹೇಳಿರ್ತೀರಿ. ಅದು ಬಾಡಿ ಆಫ್ ದಿ ಅಗ್ರಿಮೆಂಟ್, ಒಪ್ಪಂದದ ವಿಷಯ, ಬಾಡಿ ಆಫ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು. ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಒಪ್ಪಂದದಲ್ಲಿ ಏನೇನ್ ಷರತ್ತುಗಳು ಇರ್ಬೇಕು ಅನ್ನೋದನ್ನ ನಮೂದಿಸ್ತೀವಿ. ಅಂದ್ರೆ ನಿಬಂಧನೆಗಳು ಏನೇನಿರ್ಬೇಕು ಅಥವಾ ಕಂಡೀಷನ್ಸ್ ಏನೇನಿರ್ಬೇಕು. ಈ ಕಂಡೀಷನ್ಸ್ ಸಾಲದ ಮೊತ್ತ, ಇದಕ್ಕೆ ಏನು ಇಷ್ಟು ಸಾಲವಾಗಿ ನೀಡ್ತದೆ, ಅದನ್ನ ಬಡ್ಡಿ ದರ ಎಷ್ಟು, ಹಾಗೆ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇದನ್ನು ವಿಸ್ತೃತವಾಗಿ ಹೇಳ್ತೀವಿ ನಾವು ಇಷ್ಟಿಷ್ಟು ಹೇಳಿ ಸಾಕಾಗತ್ತಾ? ಇದು ಒಂಥರ ಅಬ್ರಿವಿಯೇಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಇದ್ದಂಗಿದೆ. ಇದು ಅಲ್ಲ, ನಾನು ನಿಮಗೆ ಒಂದು ರೂಪುರೇಷೆಯ ಲಕ್ಷಣಗಳನ್ನ ಕೊಡ್ಲಿಕ್ಕೋಸ್ಕರ ಮಾಡಿದ್ದೆ ಹೊರತು ಇದು ಸಂಪೂರ್ಣವಾದಂತದ್ದಲ್ಲ. ಇದು ನಮಗೆ ಒಂದೇ ಪೇಜ್ ನಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಒಂದೇ ಪೇಜ್ ಅಲ್ಲಿ ಇರೋದಿಲ್ಲ ಅಗ್ರಿಮೆಂಟ್. ಸರಿ ಸುಮಾರು 3, 4, 5 ಪೇಜ್ಗಳು, ಕೆಲವು ಸರಿ 7-8 ಪೇಜ್ಗಳು ಕೂಡ ಇರುತ್ತೆ. ಸುಮ್ಮನೆ ಅದರ ಮಾಹಿತಿಗಳನ್ನ ಹೇಳ್ಕೊಳ್ಲಿಕ್ಕೋಸ್ಕರ ನಾನು ಹೇಳಿದ್ದು. ಷರತ್ತುಗಳು ಕೂಡ ನಾನು ಹೇಳಿದಷ್ಟೇ ಷರತ್ತುಗಳು ಇರ್ಬೇಕಾ? ಇಲ್ಲ, ಖಂಡಿತ ಜಾಸ್ತಿ ಇರ್ಬೋದು. ಸಾಲದ ಮೊತ್ತ ಎಷ್ಟು, ಬಡ್ಡಿ ದರ ಏನು, ಪಾವತಿ ಅವಧಿ ಏನು, ಭದ್ರತೆ ಏನು, ಹಾಗೆ ಪಾವತಿ ವಿಳಂಬ ಮಾಡಿದ್ರೆ ಏನಾಗತ್ತೆ ಅದ್ರ ಬಗ್ಗೆ, ಇದು ಯಾವಾಗ ಕಂತುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ, ವಿವಾದಗಳ ಬಗೆಹರಿಕೆ ಹೇಗೆ, ವಿವಾದ ಆದ್ರೆ ಹೇಗೆ, ಯಾವುದೋ ಒಂದು ಜ್ಯೂರಿಸ್ಟಿಕ್ಷನ್ ಅಲ್ಲಿ ಇದಕ್ಕೆ ಬಗೆಹರಿಸ್ಕೊಳ್ತೀವಿ ಅಂತ ಏನೋ ಒಂದು ಇರ್ತದೆ ನಿಮ್ಗೆ. ಈ ತರ ನಿಬಂಧನೆಗಳು ನಿಮಗೆ ಇದ್ರಲ್ಲಿ ಹೇಳಲಾಗದಂತಹ ಬೇರೆ ಯಾವ್ದಾದ್ರು ನಿಬಂಧನೆಗಳಿದೆ ಅಂದ್ರೆ ಅದನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಈ ಒಪ್ಪಂದ ಯಾವಾಗಿಂದ ಜಾರಿಗೆ ಬಂತು ಅಂತ ಹೇಳ್ಬೇಕಾಗತ್ತೆ. ಯಾವುದೇ ಒಪ್ಪಂದಕ್ಕೆ ಜಾರಿಯ ದಿನಾಂಕ ಇಲ್ಲದೆ ಹೋದ್ರೆ ನಾನು ಹಿಂದೆನೆ ಹೇಳಿದ್ದೆ, ಜಾರಿಯ ದಿನಾಂಕ ಇಲ್ಲದೆ ಹೋದ್ರೆ ಇಟ್ ಈಸ್ ಲಯಬಲ್ ಟು ಬಿ ಸ್ಟ್ರಕ್ ಡೌನ್. ಯಾವಾಗ ಬರ್ತದೆ ಜಾರಿಗೆ ಅಂತ ಹೇಳ್ಬೇಕು. ಈ ಒಪ್ಪಂದದಲ್ಲಿ 10-12 ಪೇಜ್ ಹೇಳಿದೀವಿ ನಾವು. ಯಾವುದೋ ಒಂದು ಅಂಶ ಯಾವುದೋ ಕಾಲಘಟ್ಟದಲ್ಲಿ ಒಂದು ಕಾನೂನಿಗೆ ವಿರುದ್ಧವಾಗಿದೆ ಅಥವಾ ಪೂರಕವಾಗಿಲ್ಲ ಅನ್ಕೊಂಡ್ರೆ ಹಾಗಾದ್ರೆ ಇಡೀ ತ್ರಿಪಕ್ಷೀಯ ಒಪ್ಪಂದಗಳಲ್ಲಿ ಅದು ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಯಾವುದೋ ಕಾಲದಲ್ಲಿ ಯಾವುದೋ ಒಂದು ಭಾಗ
ಈಗ ನಮ್ಮಲ್ಲಿ ನಾವು ಒಂದು 8 ಪೇಜಿನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ಸುಮಾರು 56 ಕ್ಲಾಸ್ಗಳಿದೆ, ಖಂಡಿಕೆಗಳಿದಾವೆ ಅನ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ಖಂಡಿಕೆಯಲ್ಲಿ ಆ ಕಾಲಘಟ್ಟದಲ್ಲಿ ಇರಬಹುದಾದಂತಹ ಯಾವುದೋ ಕಾನೂನಿಗೆ ವಿರುದ್ಧವಾದಂತಹ ಒಂದು ಅಂಶ ಇದ್ಬಿಟ್ಟಿದೆ. ಹಾಗಾದ್ರೆ ಇಡೀ ಒಪ್ಪಂದ ಕ್ಯಾನ್ಸಲ್, ಲಯಬಲ್ ಟು ಬಿ ಸ್ಟ್ರಕ್ ಡೌನ್. ನೋ, ಈ ಕ್ಲಾಸ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಯಾವುದೇ ಭಾಗ ಯಾವುದೇ ಕಾನೂನು ಅಲ್ಲದೆ ಹೋದ್ರು ಆ ಭಾಗ ಅಪ್ಲೈ ಆಗೋದಿಲ್ಲ. ಕಾನೂನಿಗೆ ವಿರುದ್ಧವಾಗಿರುವಂತಹ ಭಾಗ ಅಪ್ಲೈ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದನ್ನು ಹೊರತಂತೆ ಉಳಿದ ಭಾಗಗಳು ಅಪ್ಲೈ ಆಗತ್ತೆ ಅಂತ ಹೇಳ್ಕೊಳ್ಬೇಕು. ಇಲ್ಲವ್ರು ಎಲ್ಲದೂ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಬಿಟ್ರೆ ಕಡೆಗೆ ಒಪ್ಪಂದನೆ ನಗಣ್ಯ ಆಗ್ಬಿಡತ್ತೆ. ಅರ್ಥ ಆಯ್ತಾ ಸೀರಿಯಸ್ನೆಸ್? ಸೊ ತ್ರಿಪಕ್ಷೀಯ ಒಪ್ಪಂದಗಳಲ್ಲಿ ಇದನ್ನು ಹಾಕೊಳ್ತೀವಿ. ಯಾಕೆಂದ್ರೆ ತುಂಬಾ ಕಾನೂನುಗಳಿದಾವೆ. ಯಾವ ಕಾನೂನು ಯಾವ ಹಂತದಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಕೂಡ ಆ ಕಾನೂನುಗಳನ್ನ ಎಲ್ಲದನ್ನೂ ಅಳವಡಿಸ್ಕೊಳ್ಳಿಕ್ಕೆ ನಮಗೂ ಕೆಲವು ಸಾರಿ ಆಗದೆ ಇರ್ಬೋದು. ಹಾಗಾಗಿ ಯಾವುದೇ ಒಂದು ಅಂಶ 56 ಖಂಡಿಕೆಗಳಲ್ಲಿ ಒಂದು ಖಂಡಿಕೆ ಯಾವುದೋ ಒಂದು ಕಾನೂನಿಗೆ, ಬರ್ಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಇದರಲ್ಲಿ ಸ್ವೀಕಾರಾರ್ಹ ಡೆಪಾಸಿಟ್ ಅಂತ ಹೇಳಿ ಇರ್ತದೆ. ಅದರಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಇರ್ತದೆ, ನಮಗೂ ಅದಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾದ್ರೆ ಈ ಒಪ್ಪಂದನೆ ಕ್ಯಾನ್ಸಲ್ ಆಗ್ಬಿಡತ್ತಾ? ಈಗಾಗಲೇ ನಾವು ಸಾವಿರಾರು ಜನಕ್ಕೆ, 100 ಜನಕ್ಕೆ ಸಾಲ ಕೊಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದೀವಿ. ಅವ್ರು ಕೂಡ ನಮ್ಮ ಮೇಲೆ ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿಗಳನ್ನು ಸಾಲ ಕೊಟ್ಟಿದ್ದಾರೆ. ನಾವು ಕೂಡ ಲಕ್ಷಾಂತರ ರೂಪಾಯಿಗಳನ್ನ ಪ್ರತಿಯೊಬ್ಬ ಸದಸ್ಯರ ಮೇಲೆ ಕೊಟ್ಟಿದ್ದೀವಿ. ಹಾಗಾದ್ರೆ ಇದು ನಗಣ್ಯ ಅಂದ್ರೆ ಅಷ್ಟು ಜನರದ್ದು ಕ್ಯಾನ್ಸಲ್ ಆಗ್ಬಿಡತ್ತಾ? ನೋ, ಈ ಕಂಡೀಷನ್ಸ್ ಬೇಕಾಗತ್ತೆ. ಡಿಸ್ಕ್ಲೈಮರ್. ಇನ್ನು ಸೂಕ್ಷ್ಮವಾಗಿ ಹೇಳಿರೋದ್ರಿಂದ ಇನ್ನು ಇದಕ್ಕೆ ಏನಾಗ್ಬೇಕಾಗತ್ತೆ, ಯಾರ್ಯಾರು ಇದಕ್ಕೆ ಪಾರ್ಟಿಗಳು ಅವ್ರ ಎಲ್ಲರದ್ದು ಸಹಿಗಳು ಬೇಕಾಗತ್ತೆ. ಸಹಿ ಮತ್ತು ಮುದ್ರೆ ಅಂದ್ರೆ ಸೀಲು. ಸೊ ಇದಾಗಿತ್ತು ಸ್ನೇಹಿತರೆ, ಒಂದು ಸೂಕ್ಷ್ಮವಾಗಿ ಒಂದು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಹೇಗಿರಬೇಕು, ಹೇಗಿರುತ್ತೆ, ಯಾವ್ಯಾವ ಏರಿಯಾದಲ್ಲಿ ನಾವು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ಗಳ ಬಗ್ಗೆ ಹೋಗ್ಬೋದು ಅಂತ. ಹಾಗಾದ್ರೆ ನಮ್ಮ ಒಪ್ಪಂದಗಳಿಗೆ ಏನೇನು ಅಪ್ಲೈ ಆಗತ್ತೆ ಅಂತ ಒಂದು, ನಾನು ಹಿಂದೆನೆ ಹೇಳಿದ್ದೆ ಯಾವ್ದ್ಯಾವ್ದು ಕಾಯ್ದೆಗಳು ನಮಗೆ ಅಪ್ಲೈ ಆಗತ್ತೆ ಅಂತ. ನಮಗೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಕರ್ನಾಟಕ ಸ್ಟ್ಯಾಂಪ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಪಂಚಾಯತಿ ರಾಜ್ ಸಂಧಾನ ಕಾಯ್ದೆ ಅಂದ್ರೆ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಸ್ಪರ್ಧಾತ್ಮಕ ಕಾಯ್ದೆ ಕಾಂಪಿಟೇಷನ್ ಆಕ್ಟ್ ಅಪ್ಲೈ ಆಗತ್ತೆ, ಹಾಗೆ ಲೇಬರ್ ಆಕ್ಟ್ ಗಳು ಅಪ್ಲೈ ಆಗತ್ತೆ. ಇದಿಷ್ಟು ಹೇಳಿದ್ದೆ ನಾನು ಹಿಂದೊಮ್ಮೆ. ಅದರಲ್ಲಿ ಕೆಲವೊಂದು ಮುಖ್ಯವಾದಂತಹ ಆಕ್ಟ್ಗಳ ಬಗ್ಗೆ ಒಂದಿಷ್ಟು ಅಂಶಗಳು, ಪೂರ್ತಿ ನಾನು ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗಲ್ಲ, ಯಾವ್ದಾವ್ದು ಪ್ರಮುಖವಾದ ಅಂಶಗಳು ಅಂತ ಹೇಳಿ ನಿಮ್ಗೆ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಭಾರತೀಯ ಒಪ್ಪಂದ ಕಾಯ್ದೆ, ಯಾವುದೇ ಕಾಂಟ್ರಾಕ್ಟ್ ಆದ್ರೂ ಭಾರತೀಯ ಒಪ್ಪಂದ ಕಾಯ್ದೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಕೆಳಗಡೆ ಬರಲೇಬೇಕು. ನಮ್ಗೆ ಸದಸ್ಯರಿಗೂ ಕೂಡ, ನಮ್ಮ ಸದಸ್ಯತ್ವಕ್ಕೆ ಅರ್ಹತೆಯಲ್ಲಿ ಕೂಡ ಹೇಳಿರ್ತೀವಿ ನಾವು, ಭಾರತೀಯ ಒಪ್ಪಂದ ಕಾಯ್ದೆಯ ಒಪ್ಪಂದ ಮಾಡಿಕೊಳ್ಳಲು ಅರ್ಹತೆ ಇರುವ ವ್ಯಕ್ತಿಗಳು. ಯಾಕೆಂದ್ರೆ ನಮ್ಮ ಸದಸ್ಯತ್ವ ನೀಡೋದು ಕೂಡ ಒಂದು ಕಾಂಟ್ರಾಕ್ಟ್. ಹಿಂದಿನ ಇದರಲ್ಲೇ ಹೇಳಿದ್ದೆ, ನೀವು ಸಾಲ ಕೊಡೋದು ಹೆಂಗೆ ಕಾಂಟ್ರಾಕ್ಟ್ ಅಥವಾ ಒಂದು ಅಗ್ರಿಮೆಂಟ್, ಹಾಗೆ ಸದಸ್ಯತ್ವ ನೀಡೋದು ಕೂಡ ಸದಸ್ಯರ ಮತ್ತು ಸಂಸ್ಥೆಯ ನಡುವೆ ಒಂದು ಒಡಂಬಡಿಕೆ ಅಥವಾ ಒಂದು ಅಗ್ರಿಮೆಂಟ್, ಒಂದು ಒಪ್ಪಂದ. ಒಪ್ಪಂದಕ್ಕೆ ಅರ್ಹರಿರೋ, ನಾವು ಕಾಯ್ದೆ ಪ್ರಕಾರ ರಚನೆ ಮಾಡಿರುವಂತಹ ವ್ಯಕ್ತಿ ಅಂದ್ರೆ ನಮ್ದೊಂದು ವ್ಯಕ್ತಿತ್ವ ಇದೆ, ನಮ್ಮ ಸಹಕಾರ ಸಂಘಕ್ಕೆ ಒಂದು ಕಾರ್ಪೊರೇಟ್ ಎಂಟಿಟಿ ಇದೆ, ಬಾಡಿ ಕಾರ್ಪೊರೇಟ್. ಅದೇ ರೀತಿ ನಾವು ಯಾರ ಜೊತೆ ಒಪ್ಪಂದ ಮಾಡ್ಕೊಳ್ತೀವೋ ಅವರು ಕೂಡ ಭಾರತೀಯ ಒಪ್ಪಂದ ಕಾಯ್ದೆ ಪ್ರಕಾರ ಒಬ್ಬ ಮನುಷ್ಯ ಅಂತೇಳಿ ಅಥವಾ ಒಬ್ಬ ಎಂಟಿಟಿ ಅಂತೇಳಿ ಗುರುತಿಸ್ಕೊಂಡಿರ್ಬೇಕು. ಒಪ್ಪಂದ ಕಾಯ್ದೆ ಪ್ರಕಾರ ಅವರಿಗೆ ಒಪ್ಪಂದ ಮಾಡ್ಕೊಳ್ಲಿಕ್ಕೆ ಅನುಕೂಲ ಇರಬೇಕು. ಏನ್ ಹೇಳತ್ತೆ ಹಂಗಾರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್? ಏನ್ ಹೇಳುತ್ತೆ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ವಿಚಾರಗಳನ್ನ ಮಾತ್ರ ಹೇಳ್ತೀನಿ, ನಾನು ಪೂರ್ತಿಯಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಏನ್ ಹೇಳುತ್ತೆ ಅದರಲ್ಲಿ ಒಂದಿಷ್ಟು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ. ಏನು, ಯಾವುದೇ ಕಾಂಟ್ರಾಕ್ಟ್ ಆದ್ರೂ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ನಾವು ಆಫರ್ ಮಾಡಿದೀವಿ, ಅವರು ಒಪ್ಪಿದ್ದಾರೆ. ನೀವು ನೋಡಿ ಎಲ್ಲ ಕಡೆಗೂ ಅರ್ಜಿ ಸಲ್ಲಿಸ್ತಾರೆ ಅಂದ್ರೆ ಏನು ಅಂದ್ರೆ, ಅವ್ರು ಅರ್ಜಿ ಸಲ್ಲಿಸ್ತಾರೆ, ನಾವು ಮಂಜೂರು ಮಾಡ್ತೀವಿ. ಸಾಲಕ್ಕೆ ಅರ್ಜಿ ಸಲ್ಲಿಸ್ತಾರೆ, ನಾವು ಮಂಜೂರು ಮಾಡ್ತೀವಿ. ಬಾಡಿಗೆಗೆ ಬಂದ್ರೆ ಕಟ್ಟಡ ಇದೆ ಅಂತ ಹೇಳ್ತಾರೆ, ನಾವು ಕಟ್ಟಡವನ್ನು ಬಾಡಿಗೆ ತಗೊಳ್ಳಿಕ್ಕೆ ಒಪ್ಕೊಳ್ತೀವಿ. ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು, ಅದು ಕ್ಲಿಯರ್ ಆಗಿರ್ಬೇಕು ಮತ್ತು ಇಬ್ಬರಿಗೂ ಅನ್ವಯಿಸ್ಬೇಕು.
ಎರಡೂ ಜನರು, ಒಬ್ರು ಆಫರ್ ಮಾಡಿದ್ರೆ ಇನ್ನೊಬ್ರು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಬೇಕು. ನಾನು ಆಫರೇ ಮಾಡಿಲ್ಲ, ಅವ್ನು ಅಕ್ಸೆಪ್ಟ್ ಮಾಡಿದ್ದಾನೆ, ವ್ಯಾಲಿಡ್ ಇಲ್ಲ. ನಾನು ಆಫರ್ ಮಾಡಿದ್ದೀನಿ, ಅವ್ನು ಅಕ್ಸೆಪ್ಟೆನ್ಸ್ ಮಾಡಿಲ್ಲ, ಹಾಗಾದ್ರೂ ವ್ಯಾಲಿಡ್ ಇಲ್ಲ. ಐ ಶುಡ್ ಆಫರ್, ಹಿ ಶುಡ್ ಅಕ್ಸೆಪ್ಟ್. ಹಿ ಶುಡ್ ಆಫರ್, ಐ ಶುಡ್ ಅಕ್ಸೆಪ್ಟ್. ಸೊ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಎರಡೂ ಇದ್ರೆ ಮಾತ್ರ ಒಂದು ಕಾಂಟ್ರಾಕ್ಟ್ ಆಗತ್ತೆ, ಒಂದು ಒಪ್ಪಂದ ಆಗತ್ತೆ. ಕನ್ಸಿಡರೇಷನ್ ಇರಬೇಕು. ಅಂದ್ರೆ ಈ ಕನ್ಸಿಡರೇಷನ್ ಶುಡ್ ಬಿ ಎಲಿಜಿಬಲ್ ಟು ಎವ್ಯಾಲ್ಯೂಯೇಟ್ ಇನ್ ಟರ್ಮ್ಸ್ ಆಫ್ ಮನಿ. ಏನು ಕನ್ಸಿಡರೇಷನ್ ಕೊಡ್ತೀವಿ ದಟ್ ಶುಡ್ ಬಿ ಲಾಫುಲ್, ಲೀಗಲ್ ಆಗಿರ್ಬೇಕು, ಕಾನೂನಾತ್ಮಕ ಆಗಿರ್ಬೇಕು. ಸುಪಾರಿ ಕೊಡ್ಲಿಕ್ಕೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವಿ, ಇನ್ವ್ಯಾಲಿಡ್. ಯಾಕೆಂದ್ರೆ ಅದು ಅನ್ಲಾಫುಲ್ ಆಕ್ಟಿವಿಟಿ ಅಲ್ವಾ? ಅಲ್ಲಿ ಮಾನಿಟರಿ ವ್ಯಾಲ್ಯೂ ಇರುತ್ತೆ. ನಿಂಗೆ 10 ಲಕ್ಷ ಕೊಡ್ತೀನಪ್ಪ, ಇಂಥವ್ರನ್ನ ಸಾಯಿಸ್ಬಾ ಅಂತ ಹೇಳಿದ್ರೆ ಅಲ್ಲಿ ಸಾಯಿಸುವಂತದ್ದು ಇಟ್ ಈಸ್ ನಾಟ್ ಎ ಲೀಗಲ್ ಬಿಸ್ನೆಸ್ ಆರ್ ಲೀಗಲ್ ಆಕ್ಟಿವಿಟಿ. ಅನ್ಲಾಫುಲ್ ಆಕ್ಟಿವಿಟಿಗೆ ನೀವು ಮಾನಿಟರಿ ಇದಿದ್ರು ಇಟ್ ಶುಡ್ ಬಿ ಲಾಫುಲ್ ಅಂಡ್ ಮಾನಿಟರಿಲಿ ವ್ಯಾಲ್ಯೂ ಇರಬೇಕು ಕನ್ಸಿಡರೇಷನ್. ನಾನು ಇಂಥ ಕೆಲಸ ಮಾಡ್ತೀನಿ, ಅದಕ್ಕೆ ನೀವು ಇಷ್ಟು ದುಡ್ಡು ಕೊಡ್ತೀರಿ, ದಟ್ಸ್ ಎ ವ್ಯಾಲಿಡ್. ಆದ್ರೆ ನಾನು ಏನ್ ಕೆಲಸ ಮಾಡ್ತೀನೋ ಅದು ನಿಮಗೆ ಕನ್ಸಿಡರೇಷನ್, ನೀವ್ ಏನ್ ದುಡ್ಡು ಕೊಡ್ತೀರೋ ಅದು ನನಗೆ ಕನ್ಸಿಡರೇಷನ್. ಬಟ್ ನಾನು ಏನ್ ಕೆಲಸ ಮಾಡ್ಕೊಡ್ತೀನೋ ದಟ್ ಶುಡ್ ಬಿ ಲೀಗಲ್. ನಾನು ಇಲ್ಲೀಗಲ್ ಆಗಿ ಏನೋ ಕೊಡ್ತೀನಿ, ಅದಕ್ಕೆ ನೀವು ದುಡ್ಡು ಕೊಡಿ ಅಂದ್ರೆ ಇಟ್ ಈಸ್ ವಾಯ್ಡ್ ಅಬಿನಿಷಿಯೋ. ಲೀಗಲ್ ಆಗಿ ಅದು ಆಸ್ ಇಫ್ ಇಟ್ ಈಸ್ ನಾಟ್ ಎಟ್ ಆಲ್ ಎಂಟರ್ಡ್. ಹಾಗೆ ಫ್ರೀ ಕನ್ಸೆಂಟ್ ಇರಬೇಕು. ಒಪ್ಪಿಗೆ ಕೊಡುವಂತವನು ಫ್ರೀ ಕನ್ಸೆಂಟ್ ಅಂದ್ರೆ ದುಡ್ಡಿಲ್ಲದೆ ಕೊಡೋದು ಉಚಿತ ಅಂತಲ್ಲ. ಇಲ್ಲಿ ಫ್ರೀ ಕನ್ಸೆಂಟ್ ಅಂದ್ರೆ ಯಾವುದೇ ಒತ್ತಡ ಇಲ್ಲದೆ, ಯಾವುದೇ ಕೊಯರ್ಷನ್ ಇಲ್ಲದೆ ಅವನು ತನ್ನ ಸ್ವಂತ ಒಪ್ಪಿಗೆಯನ್ನ ಕೊಟ್ಟಿರ್ಬೇಕು. ನಾನು ಈ ಒಪ್ಪಂದಕ್ಕೆ ನನ್ನ ಸ್ವಂತ ಹಿತಾಸಕ್ತಿ, ಸ್ವಂತ ಇದರ ಬುದ್ಧಿಬಲದ ಮೇಲೆ ನಾನು ಸಹಿ ಹಾಕಿರ್ತೀನಿ. ಫ್ರೀ ಕನ್ಸೆಂಟ್ ಆಗಿರ್ಬೇಕು. ಅಲ್ಲಿ ಯಾವುದು ಕೊಯರ್ಷನ್ ಇರ್ಬೋದು, ಅಥವಾ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಮಾಡಿಸಿರ್ಬೋದು, ಅವ್ರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಂಡಿದ್ದೀನಿ, ಅಥವಾ ವಂಚನೆ, ಸುಳ್ಳು ಹೇಳಿ ಮಾಡಿರುವಂತದ್ದು, ಅಥವಾ ಮಿಸ್ರೆಪ್ರೆಸೆಂಟೇಷನ್. ನಾನು ಇಂಥ ಕಂಪನಿ ಅಂತ ಹೇಳಿ ನಿಮ್ಮ ಹತ್ರ ಎಂಟ್ರಿ ಮಾಡ್ಕೊಂಡಿದ್ದು, ನೀವು ಆ ಕಂಪನಿ ಅನ್ಕೊಂಡಿದ್ದೀರಿ, ಆ ಕಂಪನಿನೇ ಬೇರೆ ಆಗ್ಬಿಟ್ಟಿದೆ. ಸೊ ಕೊಯರ್ಷನ್ ಇರಬಾರ್ದು, ಅಂಡ್ಯೂ ಇನ್ಫ್ಲೂಯೆನ್ಸ್ ಇರಬಾರ್ದು, ಫ್ರಾಡ್ ಇರಬಾರ್ದು, ಮಿಸ್ರೆಪ್ರೆಸೆಂಟ್. ಅಂದ್ರೆ ಅವನು ತನ್ನ ಸಂಪೂರ್ಣ ಒಪ್ಪಿಗೆಯನ್ನ ಪೂರ್ತಿ ಅರಿವಿದ್ದು ಕೊಡಬೇಕು. ಆಮೇಲೆ ಯಾರ್ಯಾರು ಅಗ್ರಿಮೆಂಟ್ ಮಾಡ್ಕೊಳ್ತಾರೋ ದೇ ಶುಡ್ ಬಿ ಕಾಂಪಿಟೆಂಟ್ ಎನಫ್ ಟು ಎಂಟರ್ ಇನ್ ಟು ದ ಅಗ್ರಿಮೆಂಟ್. 18 ವರ್ಷ ಆಗಿರೋದ ವ್ಯಕ್ತಿ ಜೊತೆಗೆ ನೀವೇನಾದ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ, ಇಟ್ ಈಸ್ ವಾಯ್ಡ್. ಹಿ ಶುಡ್ ಬಿ ಎಲಿಜಿಬಲ್ ಲೀಗಲಿ. ಹಿ ಈಸ್ ಎ ಮೇಜರ್. ಅಥವಾ ಯಾವ್ದೋ ಒಂದು ಸಂಸ್ಥೆ ಜೊತೆ ಮಾಡ್ಕೊಳ್ತೀರಿ, ಆ ಸಂಸ್ಥೆ ಜೊತೆಗೆ ಸಂಸ್ಥೆ ಲೀಗಲ್ ಆಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇರಬೇಕು. ಎಲ್ಲೋ ಬ್ಲಾಕ್ ಲಿಸ್ಟೆಡ್ ಕಂಪನಿ ಈ ತರದ್ದು ಏನಾದ್ರು ಇದ್ರೆ, ಇಫ್ ದೇ ಆರ್ ನಾಟ್ ಪ್ರಾಪರ್ಲಿ ಎಲಿಜಿಬಲ್ ಫಾರ್ ದಿ ಕಾಂಟ್ರಾಕ್ಟ್, ಆವಾಗ ಕಾಂಟ್ರಾಕ್ಟ್ ಟೆನೇಬಲ್ ಆಗೋದಿಲ್ಲ, ಆ ಒಪ್ಪಂದ ಊರ್ಜಿತ ಆಗೋದಿಲ್ಲ. ಮತ್ತೆ ಅವ್ರೆಲ್ಲರೂ ತಮ್ಮ ಕನ್ಸೆಂಟ್ ಕೊಡುವಾಗ ದೇ ಮಸ್ಟ್ ಬಿ ಆಫ್ ಸೌಂಡ್ ಮೈಂಡ್. ಅವನು ಕುಡ್ಕೊಂಡು ನಾನು ಸೈನ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ಅವನು ಕುಡ್ಕೊಂಡು ಸೈನ್ ಹಾಕಿದ್ದಾನೆ ಅಂತ ಗೊತ್ತಾದ್ರೆ ದಟ್ ಈಸ್ ಲಯಬಲ್ ಫಾರ್ ಟೇಕಿಂಗ್ ಡೌನ್. ಇನ್ಯಾವುದೇ ಕಾರಣಕ್ಕೆ ಅವನ ಪಾಪರ್ ಆಗ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸುಮಾರು ಹೇಳತ್ತೆ, ಸೌಂಡ್ ಮೈಂಡ್ ಆಗಿರ್ಬೇಕು, ಅವನು ಪಾಪರ್ ಆಗಿರ್ಬಾರ್ದು, ಈ ರೀತಿ ಎಲ್ಲ ಹೇಳಿರ್ತಾರೆ. ಆ ರೀತಿ ಅವನು ಹಿ ಇಸ್ ನಾಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ಬೈ ಲಾ ಫಾರ್ ಕಾಂಟ್ರಾಕ್ಟಿಂಗ್. ಅದು ಗೊತ್ತಿರ್ಬೇಕು. ಮತ್ತೆ ನಾವು ಏನು ಕಾಂಟ್ರಾಕ್ಟ್ ಮಾಡ್ಕೊಳಕ್ ಹೊರಟಿದೀವೋ, ಉದ್ದೇಶ ಏನಿದೆಯೋ, ಉದ್ದೇಶ ನ್ಯಾಯಯುತವಾಗಿರ್ಬೇಕು, ಲಾಫುಲ್ ಆಗಿರ್ಬೇಕು. ಅಂದ್ರೆ ನಾವು ಏನ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವೋ ಇಟ್ ಶುಡ್ ಬಿ ಲಾಫುಲ್. ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂತ, ಇಲ್ಲೀಗಲ್ ಬಿಸ್ನೆಸ್ಗೋಸ್ಕರ ಅಥವಾ ಇಲ್ಲೀಗಲ್ ಪರ್ಪಸ್ಗೋಸ್ಕರ, ನೀವು ಅದೇ ಹೇಳಿದ್ನಲ್ಲ, ಸುಪಾರಿ ಕೊಡ್ಲಿಕ್ಕೋಸ್ಕರ ನಾನೇನಾದ್ರು ಕಾಂಟ್ರಾಕ್ಟ್ ಮಾಡ್ಕೊಂಡೆ, ನೀವು ಯಾರನ್ನೊಬ್ರು ಕೊಲೆ ಬರ್ತೀರಿ, ನಾನು ಇಷ್ಟು ಲಕ್ಷ ಕೊಡ್ತೀನಿ. ನೋ, ನಾನು ಕೊಡೋಂಥದ್ದು ದುಡ್ಡು ಲೀಗಲ್ ಆಗಿರ್ಬೋದು, ಆದ್ರೆ ನೀವು ಮಾಡೋ ಕೆಲಸ ನನಗ್ ಕನ್ಸಿಡರೇಷನ್ ಆಗಿರುತ್ತೆ, ಅದು ಇಲ್ಲೀಗಲ್. ಹಾಗಾಗಿ ಒಂದು ಇಲ್ಲೀಗಲ್ ಅಥವಾ ಇಮ್ಮಾರಲ್, ನೀವು ಯಾವುದೋ ಕಾಂಟ್ರಾಬ್ಯಾಂಡ್ ಡ್ರಗ್ಸ್ ಸಪ್ಲೈ ಮಾಡ್ಲಿಕ್ಕೆ ಅಥವಾ ಸಾರ್ವಜನಿಕರಲ್ಲಿ ದಂಗೆ ಏಳಿಸ್ಲಿಕ್ಕೆ ನಿಮ್ ಕಾಂಟ್ರಾಕ್ಟ್ ಕೊಡ್ತೀನಿ ನಾನು ಅಂದ್ರೆ
ಎಗನೆಸ್ಟ್ ಪಬ್ಲಿಕ್ ಪಾಲಿಸಿನೂ ಆಗಿರ್ಬಾರ್ದು. ಸಾರ್ವಜನಿಕ ಹಿತಾಸಕ್ತಿ ಕೂಡ ಇರ್ಬೇಕು ಅದರಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ. ಮತ್ತೆ ಈ ಕಾಂಟ್ರಾಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇರಬೇಕು, ಸರ್ಟನಿಟಿ ಇರಬೇಕು. ಯಾವುದೇ ಇದರಲ್ಲಿ ಸರ್ಟನಿಟಿ ಇಲ್ಲ ಅಂತ ಹೇಳಿದ್ರೆ ಇಟ್ ಕೆನಾಟ್ ಬಿ. ವೇಗಾಗಿ ಯಾವುದೋ ಒಂದು ಅಂಬಿಗ್ಯಸ್ ಇಂಥದ್ದು ಆದಾಗ ಇಂಥದ್ದು ಬಂದರೆ ಇಂಥದ್ದನ್ನು ಮಾಡಿಕೊಡ್ತೇನೆ ವೇಗ್, ಡಿಪೆಂಡಿಂಗ್ ಆನ್ ಸರ್ಟನ್ ಕಂಡೀಷನ್ಸ್, ಇಟ್ ಮೇ ಬಿ ಲಯಬಲ್ ಫಾರ್ ಸ್ಟ್ರೈಕಿಂಗ್ ಡೌನ್. ಹಾಗಾಗಿ ಆಬ್ಜೆಕ್ಟ್ ಅಥವಾ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಶುಡ್ ಬಿ ಸರ್ಟನ್. ಏನೇನ್ ಮಾಡ್ಬೇಕು ಅನ್ನೋದು ಅಥವಾ ಏನೇನ್ ಸಪ್ಲೈ ಮಾಡ್ತೀವಿ ಅನ್ನೋದು ಸರ್ಟನ್ ಇರಬೇಕು. ಮತ್ತೆ ಆ ಕಾಂಟ್ರಾಕ್ಟ್ ಅನ್ನ ಪೂರ್ತಿಗೊಳಿಸುವ ಸಾಧ್ಯತೆಗಳಿರ್ಬೇಕು. ಎಲ್ಲ ಕಾಂಟ್ರಾಕ್ಟ್ಗಳು ಪರ್ಫಾರ್ಮೆನ್ಸ್ ಆಗೇ ಬಿಡುತ್ತೆ ಅಂತಲ್ಲ, ಆದ್ರೆ ಆ ಸಾಧ್ಯತೆಗಳನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಅಲ್ಲಿ ಪಾಸಿಬಲ್ ಟು ಪರ್ಫಾರ್ಮ್ ಅಂದ್ರೆ ಆ ಕಾಂಟ್ರಾಕ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅನುಕೂಲ ಇರಬೇಕು, ಸಾಧ್ಯತೆಗಳಿರ್ಬೇಕು, ಕಾರ್ಯ ಸಾಧ್ಯತೆಗಳಿರ್ಬೇಕು, ಫೀಸಿಬಿಲಿಟಿ ಇರಬೇಕು. ಮತ್ತೆ ಕೆಲವೊಂದು ಲೀಗಲ್ ಫಾರ್ಮ್ಯಾಲಿಟೀಸ್, ಒಪ್ಪಂದಕ್ಕೂ ಕಾಂಟ್ರಾಕ್ಟ್ಗೂ ಇರುವಂತಹ ವ್ಯತ್ಯಾಸನೇ ಇದು. ಅಗ್ರಿಮೆಂಟ್, ಒಪ್ಪಂದ, ಇದರ ಬಗ್ಗೆ ವ್ಯತ್ಯಾಸ ಹೇಳುವಾಗ ಅಗ್ರಿಮೆಂಟ್ ಅಂಡ್ ಕಾಂಟ್ರಾಕ್ಟ್, ಒಪ್ಪಂದ ಮತ್ತು ಒಡಂಬಡಿಕೆ, ನಾನು ಎರಡರದ್ದು ವ್ಯತ್ಯಾಸ ಹೇಳಿದ್ದೆ. ನಾವು ಹೇಳ್ತಾ ಇರುವಂತದ್ದು ಕಾಂಟ್ರಾಕ್ಟ್. ಇಟ್ ಶುಡ್ ಬಿ ಇನ್ ರೈಟಿಂಗ್ ಅಂಡ್ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡ್ ಎನ್ಫೋರ್ಸಬಲ್. ಓವರ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಓವರ್ ಒಪ್ಪಂದ ಮಾಡ್ಕೊಳ್ತೀವಿ ನಾವು, ಅಂದ್ರೆ ಒಡಂಬಡಿಕೆ ಮಾಡ್ಕೊಳ್ತೀವಿ. ಒಪ್ಪಂದ ಅಂದ್ರೆ ಕಾಂಟ್ರಾಕ್ಟ್, ಒಪ್ಪಂದ ಮಾಡ್ಕೊಂಡಿದೀವಿ ಅಂದ್ರೆ ಇಟ್ ಶುಡ್ ಬಿ ಲೀಗಲ್, ಇಟ್ ಶುಡ್ ಬಿ ಎನ್ಫೋರ್ಸೇಬಲ್. ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ನಾವು ಯಾವುದೇ ಒಪ್ಪಂದ ಮಾಡ್ಕೊಳ್ಳಿಕ್ಕಿರುವಂತಹ ಕೆಲವೊಂದು ಅಂಶ, ಪೂರ್ತಿ ಹೇಳಿಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನು ಹೇಳಬೇಕು ಅಂದ್ರೆ 3 ಅವಧಿಗಳು ಬೇಕಾಗತ್ತೆ. ನಾನು ಸೂಕ್ಷ್ಮವಾಗಿ ನಮಗ್ ಬೇಕಾದಷ್ಟೇ ಹೇಳ್ತಾ ಇದ್ದೀನಿ. ಮತ್ತೆ ಅತ್ಯಂತ ಮುಖ್ಯವಾಗಿ ನಮ್ಗೆ ಸಹಕಾರಿಗಳಿಗೆ ಬೇಕಾಗಿರುವಂತದ್ದು, ಕೆಲವೊಂದು ಕನ್ಫ್ಯೂಷನ್ ಇರುವಂತದ್ದು ಸ್ಟಾಂಪ್ ಡ್ಯೂಟಿ ಆಕ್ಟ್, ಕರ್ನಾಟಕ ಸ್ಟಾಂಪ್ ಆಕ್ಟ್. ಇದು ಕೂಡ ನಮಗೆ ಅಪ್ಲೈ ಆಗತ್ತೋ ಇಲ್ಲೋ, ನಮಗೆ ಯಾವ್ದಕ್ಕೆ ಅಪ್ಲೈ ಆಗತ್ತೆ, ನಾವು ಹ್ಯಾಂಗ್ ನೋಡ್ಕೊಳ್ಬೇಕು, ಅದ್ರ ಬಗ್ಗೆ ಕೆಲವೊಂದು ಗೊಂದಲಗಳಿದಾವೆ. ಸ್ಟಾಂಪ್ ಆಕ್ಟ್ ನಮಗೆ ಅಪ್ಲೈ ಆಗತ್ತಾ? ಎಸ್. ಏನಂದ್ರೆ ಸ್ಟಾಂಪ್ ಆಕ್ಟ್ ಅಲ್ಲಿ ಸ್ಟಾಂಪ್ ಡ್ಯೂಟಿ ಇಟ್ ಈಸ್ ಎ ರೆವಿನ್ಯೂ ಕಲೆಕ್ಷನ್ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್. ಅಲ್ಲಿ ಮೇನ್ ಆಗಿರುವಂತದ್ದು ಏನು ಅಂದ್ರೆ ಲಯಬಿಲಿಟಿ ಫಾರ್ ಸ್ಟಾಂಪ್ ಡ್ಯೂಟಿ ಯಾವಾಗ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಲಯಬಿಲಿಟಿ ಫಾರ್ ಪೇಯಿಂಗ್ ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕವನ್ನ ಪಾವತಿಸುವ ಬಾಧ್ಯತೆಗಳು ಯಾವ್ಯಾವಾಗ ಬರುತ್ತೆ ಅನ್ನೋದನ್ನ ಇದರಲ್ಲಿ ಹೇಳ್ತಾರೆ. ಯಾರ್ಯಾರು ಯಾವ್ಯಾವ ಪಾವತಿಸ್ಬೇಕು, ಎಷ್ಟು ಪಾವತಿಸ್ಬೇಕಾ ಬೇಡವಾ, ಎಕ್ಸಂಪ್ಷನ್ ಇದೆಯಾ, ವಿನಾಯಿತಿ ಇದೆಯಾ, ಯಾವ್ದಾದಕ್ಕಿದೆ. ಆಲ್ಮೋಸ್ಟ್ ನಾವು ಎಂಟ್ರಿ ಆಗುವಂತಹ ಮೋಸ್ಟ್ ಆಫ್ ದಿ ಲೀಗಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಅಗ್ರಿಮೆಂಟ್ಸ್ ಇರ್ಬೋದು, ಕಾಂಟ್ರಾಕ್ಟ್ಸ್ ಇರ್ಬೋದು, ಲೀಸ್ ಇರ್ಬೋದು, ಕನ್ವೇಯನ್ಸಸ್ ಇರ್ಬೋದು. ಕನ್ವೇಯನ್ಸಸ್ ಅಂದ್ರೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವಂತ ಅಗ್ರಿಮೆಂಟ್ ಆರ್ ಸಬ್ಜೆಕ್ಟ್ ಟು ಸ್ಟಾಂಪ್ ಡ್ಯೂಟಿ ಆಸ್ ಪರ್ ರೇಟ್ ಸ್ಪೆಸಿಫೈಡ್ ಅಂಡರ್ ಕರ್ನಾಟಕ ಸ್ಟಾಂಪ್ ಆಕ್ಟ್. ಅದರಲ್ಲಿ ಕರ್ನಾಟಕ ಸ್ಟಾಂಪ್ ಆಕ್ಟ್ ಅಲ್ಲಿ ಒಂದು ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ ಪ್ರಕಾರ ಇಂತಿಂತ ಕಾಂಟ್ರಾಕ್ಟ್, ಇಂತಿಂತದಾದ ಕನ್ವೇಯನ್ಸ್ ಆಗತ್ತೆ, ಇಂತಿಂತದ ಟ್ರಾನ್ಸ್ಫರ್ ಆಗತ್ತೆ, ಇಂತಿಂತದ ಅಗ್ರಿಮೆಂಟ್ಗೆ ಇಷ್ಟು, ಅಫಿಡವಿಟ್ ಆದ್ರೆ ಎಷ್ಟು, ಎಲ್ಲದಕ್ಕೂ ಅಲ್ಲಿ ಶೆಡ್ಯೂಲ್ ಇದೆ. ಅದರ ಪ್ರಕಾರ ಸ್ಟಾಂಪ್ ಡ್ಯೂಟಿ ಕೊಡಬೇಕು. ನಿಮ್ಮಲ್ಲಿ ಈ ಸ್ಟಾಂಪಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಿ ಇದ್ರ ಅವರಿಗೆ ಹೆಚ್ಚು ಅರಿವು ಇರ್ತದೆ ಇದರಲ್ಲಿ ಯಾವ್ದಾದಕ್ಕೆ ಎಷ್ಟೆಷ್ಟು ಇದೆ ಅನ್ನೋದು. ಹಾಗಾಗಿ ಸ್ಟಾಂಪ್ ಡ್ಯೂಟಿ ಆಕ್ಟ್ ಏನು, ಸ್ಟಾಂಪ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಯಾರ್ಯಾರಿಗೆ ಡ್ಯೂಟಿ ಲಯಬಿಲಿಟಿ ಬರುತ್ತೆ ಅನ್ನೋದನ್ನ ಹೇಳುತ್ತೆ. ಪೇಮೆಂಟ್ ಹೇಗ್ ಮಾಡ್ಬೇಕು ನಾವು, ಹಾಗಾದ್ರೆ ಸ್ಟಾಂಪ್ ಡ್ಯೂಟಿಯನ್ನು ಹೇಗೆ ಪೇಮೆಂಟ್ ಮಾಡ್ಬೇಕು? ಈಗ ನಮಗೆ ಇರುವಂತದ್ದು 4 ದಾರಿಗಳಿದಾವೆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಮಾಡ್ಲಿಕ್ಕೆ. ಒಂದು ಸ್ಟಾಂಪ್ ಪೇಪರ್, ಇಂಪ್ರೆಸ್ಡ್ ಸ್ಟಾಂಪ್ ಪೇಪರ್. ಈಗ ಸೆಂಟ್ರಲ್ ಗವರ್ಮೆಂಟಿನ ಇಂಪ್ರೆಸ್ಡ್ ಸ್ಟಾಂಪ್ ಪೇಪರ್ ಕೆಲವೊಂದ್ ಕಡೆ ಲಭ್ಯ ಇದೆ. ತೆಲಗಿಯ ಹಗರಣ ಆದ ಮೇಲೆ ಕರ್ನಾಟಕದಲ್ಲಿ ಸ್ಟಾಂಪ್ ಪೇಪರ್ಗಳು ಅವೈಲಬಿಲಿಟಿ ಇಲ್ಲ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ತೆಲಗಿ ಅಂತೇಳಿ ಒಂದು ಹಗರಣ ಆಯ್ತು, ಫೇಕ್ ಸ್ಟಾಂಪ್ ಪೇಪರ್ ಮಾರಿದಂತಹ ಹಗರಣ. ಅದ ನಂತರ ಏನ್ ಮಾಡಿದ್ರು, ಈ ಸ್ಟಾಂಪಿಂಗ್ ಅಂತ ಹೇಳ್ತಂದ್ರು. ಈ ಸ್ಟಾಂಪಿಂಗ್ ಕೂಡ ಈಗ ಬರ್ಬೋದು. ಎಂಬಾಸ್ಡ್ ಸ್ಟಾಂಪ್ ಪೇಪರ್ ಇರ್ತಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಈಗಲೂ ಕೆಲವು ಕಡೆ ಇದೆ, ಅಂಡ್ ದಟ್ ಇಸ್ ಆಲ್ಸೋ ವ್ಯಾಲಿಡ್. ಕೆಲವು ಕಡೆ ನೋಡ್ತೀವಿ ಕೆಂಪು ಸ್ಟಾಂಪ್ ಟೈಪ್ ₹1 ಸ್ಟಾಂಪ್ ತಗೊಳ್ತೀವಿ ನಾವು. ಈಗ ಈವನ್ ನೌ ಇಟ್ ಈಸ್ ವ್ಯಾಲಿಡ್. ₹10 ಸ್ಟಾಂಪ್ ಇದ್ ಮಾಡ್ತೀವಿ, ನಾನ್ ಜುಡಿಷಿಯಲ್ ಸ್ಟಾಂಪ್ ಅಂತ ಹೇಳ್ತೀವಿ ಅಥವಾ ಜುಡಿಷಿಯಲ್ ಸ್ಟಾಂಪ್ ಅಂತ ಹೇಳ್ತೀವಿ.
ಈ ಸ್ಟಾಂಪ್ ಪೇಪರ್ ತಗೊಳ್ಳಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಈ ಸ್ಟಾಂಪ್ ಸೆಂಟರ್ಗಳನ್ನು ನಡೆಸ್ತಾ ಇದೀವಿ ನಾವು. ಈ ಸ್ಟಾಂಪಿಂಗ್ ಮೂಲಕ ನಮ್ಮ ಕರ್ನಾಟಕದಲ್ಲಿ ಇಟ್ ಈಸ್ ಪ್ರೀ ಪ್ರಿಂಟೆಡ್ ಸ್ಟಾಂಪ್ ವ್ಯಾಲ್ಯೂ ಇರುವಂತಹ ಒಂದಿಷ್ಟು ಪೇಪರ್ಗಳು ಕೊಡ್ತಾರೆ. ನೀವು 100 ರೂಪಾಯಿ ಕೊಟ್ರೆ 100 ರೂಪಾಯಿ ಮುಖ ಬೆಲೆ ಸ್ಟಾಂಪ್ ಪೇಪರ್ ಬರುತ್ತೆ. 1000 ರೂಪಾಯಿ ಕೊಟ್ರೆ 1000 ರೂಪಾಯಿ ಮುಖ ಬೆಲೆ ಬರ್ತದೆ. ಅದು ಆನ್ಲೈನ್ ಬರ್ತದೆ. ಈ ಸ್ಟಾಂಪ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸ್ಟಾಂಪ್ ಪೇಪರ್. ಅಥವಾ ಅಫಿಕ್ಸಿಂಗ್ ಅದೇಟಿವ್ ಸ್ಟಾಂಪ್ಸ್ ಫಾರ್ ಅಪ್ರಾಪ್ರಿಯೇಟ್ ವ್ಯಾಲ್ಯೂ. ನೀವು LIC ಪಾಲಿಸಿಗಳು ನೋಡಿದ್ರೆ ಗೊತ್ತಾಗುತ್ತೆ. LIC ಪಾಲಿಸಿಯಲ್ಲಿ ಕೆಳಗಡೆ ಸ್ಟಾಂಪ್ ಡ್ಯೂಟಿ ಬಗ್ಗೆ ಒಂದಿಷ್ಟು ಸ್ಟಾಂಪ್ಗಳನ್ನು ಅಂಟಿಸಿರ್ತಾರೆ. ಸೆಂಟ್ರಲ್ ಗವರ್ಮೆಂಟಿನ ಅಂಡರ್ಟೇಕಿಂಗ್ ಗಳಲ್ಲಿ ಈಗಲೂ ಇದೆ. 10 ರೂಪಾಯಿದು, 20 ರೂಪಾಯಿದು, 50 ರೂಪಾಯಿದು, 100 ರೂಪಾಯಿದು ಬೇರೆ ಬೇರೆ ವ್ಯಾಲ್ಯೂಗಳದ್ದು ಇರ್ತದೆ. ಜೊತೆಗೆ ಸ್ಟಾಂಪ್ ಡ್ಯೂಟಿಯನ್ನ ಡೈರೆಕ್ಟ್ ಆಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನೀವು ಪೇಮೆಂಟ್ ಮಾಡಬಹುದು. ರಿಜಿಸ್ಟ್ರಾರ್ ಅಂಡ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನೀವು ಸ್ಟಾಂಪ್ ಡ್ಯೂಟಿಯನ್ನ ಡೈರೆಕ್ಟ್ ಆಗಿ ನೀವು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವಾಗ ನಾವು ನೋಡ್ತೀವಿ. ನಾವು ಸ್ಟಾಂಪ್ ಡ್ಯೂಟಿ ಅಂತೇಳಿ ಇಷ್ಟು ಸ್ಟಾಂಪ್ ಡ್ಯೂಟಿ ಅಥವಾ ಇಷ್ಟು ಮುದ್ರಾಂಕ ಶುಲ್ಕವನ್ನು ಪಾವತಿಸಲಾಗಿದೆ 56,000. ಈ ಒಡಂಬಡಿಕೆ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ 56,600 ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಇಂಥ ದಿನ ಖಜಾನೆಗೆ ಭರ್ತಿ ಮಾಡಲಾಗಿದೆ. ಒಂದು ಷರ ಇರುತ್ತೆ ನಮ್ಮಲ್ಲಿ, ಅದನ್ನು ಮಾಡ್ಕೊಳ್ಬಹುದು. ಈ ಸ್ಟಾಂಪ್ ಡ್ಯೂಟಿ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅಡ್ಮಿಸಿಬಿಲಿಟಿ ಆಫ್ ಎವಿಡೆನ್ಸ್. ಇದು ನಮ್ಗೆ ಮೇಜರ್ ಎವಿಡೆನ್ಸ್ ಆಗತ್ತೆ. ನಾವು ಸ್ಟಾಂಪ್ ಆಪ್ ಮೂಲಕ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಒಂದು ಸ್ಟಾಂಪ್ ಅನ್ನ ಅಂದ್ರೆ ಮುದ್ರಾಂಕವನ್ನ ಪಾವತಿಸಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂದ್ರೆ ಇಟ್ ಈಸ್ ದಿ ಗ್ರೇಟೆಸ್ಟ್ ಎವಿಡೆನ್ಸ್ ಇನ್ ಕೇಸ್ ಆಫ್ ಇದು ಯಾವ್ದೋ ಲೀಗಲ್ ಬ್ಯಾಟಲ್ ಬಂದ್ರೆ ಅದಕ್ಕೆ ನಮ್ಗೆ ವಿವಾದಗಳ ಸಮಯದಲ್ಲಿ ಅದು ನಮ್ಗೆ ತುಂಬಾ ದೊಡ್ಡ ಎವಿಡೆನ್ಸ್ ಆಗತ್ತೆ. ಆದ್ರೆ ಎವಿಡೆನ್ಸ್ ಆಗ್ಲಿಕ್ಕೆ ಏನಿರ್ಬೇಕು, ಅಡ್ಮಿಸಿಬಿಲಿಟಿಗೆ ಏನೇನು ಎವಿಡೆನ್ಸ್ ಆಗ್ಲಿಕ್ಕೆ ಏನೇನ್ ಬೇಕಾಗತ್ತೆ? ಮೊದಲನೇದಾಗಿ ಪ್ರಾಪರ್ ಸ್ಟಾಂಪಿಂಗ್ ಇರಬೇಕು. ಎಲ್ಲಿ ಯಾವುದಕ್ಕೆ ಎಷ್ಟು ಸ್ಟಾಂಪ್ ಪೇಪರ್ ಕೊಡ್ಬೇಕಾಗಿತ್ತೋ ಅಥವಾ ಎಷ್ಟು ಸ್ಟಾಂಪ್ ಡ್ಯೂಟಿ ಕೊಡ್ಬೇಕಾಗಿತ್ತೋ ಅಷ್ಟನ್ನು ಕೊಡ್ಬೇಕು. ಯಾವ ಸ್ಟಾಂಪ್ ಇಲ್ಲಿ ನಮ್ಮಲ್ಲಿ ಸ್ಟಾಂಪ್ ಡ್ಯೂಟಿಗೆ ಶೆಡ್ಯೂಲ್ಸ್ ಇದೆ, ಯಾವ್ದಾದಕ್ಕೆ ಎಷ್ಟೆಷ್ಟು ಕೊಡತ್ತೆ ಅಂತ. ರೀಸೆಂಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ರೀಸೆಂಟ್ಲಿ ಅದು ಅನೌನ್ಸ್ಮೆಂಟ್ ಕೂಡ ಆಗಿದೆ. 100 ರೂಪಾಯಿ ಇರೋದು 500 ರೂಪಾಯಿ ಆಗಿದೆ, 500 ರೂಪಾಯಿ ಇರೋದು 2,000 ರೂಪಾಯಿ ಆಗಿದೆ. ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಟಾಂಪ್ ಡ್ಯೂಟಿಗಳನ್ನ ಆಯಾ ಒಡಂಬಡಿಕೆ ಒಪ್ಪಂದಗಳಿಗೆ ಸರಿಯಾಗಿ ಚೇಂಜ್ ಆಗಿದೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ? ದಂಡ ಇದೆ, ಪೆನಾಲ್ಟಿ ಬೀಳತ್ತೆ. ಇನ್ಸಫಿಷಿಯೆಂಟ್ಲಿ ಇದಾದ್ರೆ 3 ಇದಿರ್ತದೆ. ಒಂದು ಪೆನಾಲ್ಟಿ ಹಾಕ್ಬೋದು, ಇಲ್ಲ ಆ ಪೇಪರ್ನ ರಿಜೆಕ್ಟ್ ಮಾಡ್ಬೋದು, ಅಥವಾ ಕೋರ್ಟ್ಗಳು ರಿಜೆಕ್ಟ್ ಮಾಡ್ಬಿಡ್ಬೋದು ಇಲ್ಲ ನಾವು ಇದಿಲ್ಲ ಅಂತ. ಅಥವಾ ಡೆಫಿಸಿಟ್ ಸ್ಟಾಂಪ್ ಡ್ಯೂಟಿ ಕೊಟ್ಟು ಮತ್ತೆ ನೀವು ವಾದ ವಿವಾದಗಳಿಗೆ ಬನ್ನಿ ಅಂತ ಹೇಳ್ಬೋದು. 3 ಆಪ್ಷನ್ಸ್. ಎಲ್ಲಾದ್ರೂ ಒಂದೊಂದ್ಸಾರಿ ಪೆನಾಲ್ಟಿ ಬಿತ್ತು ಅಂದ್ರೆ 1:2 ಟೈಮ್ಸ್, 1:3 ಟೈಮ್ಸ್, 1:10 ಟೈಮ್ಸ್, ಡಿಪೆಂಡಿಂಗ್ ಆನ್ ದಿ ಸೀರಿಯಸ್ನೆಸ್ ಆಫ್ ದ ಕೇಸ್ ಹಾಕ್ಬಹುದು. ಹಾಗಾಗಿ ಯಾವಾಗ ನೀವು ಈ ರೀತಿಯ ಇದು ಬರುತ್ತದೋ ಆವಾಗೆಲ್ಲ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಅನ್ನು ಕನ್ಸಲ್ಟ್ ಮಾಡಿ. ಖಂಡಿತ ನೀವು ಲೀಗಲ್ ಎಕ್ಸ್ಪರ್ಟ್ ಇಲ್ಲದೆ ಯಾವುದೇ ಸ್ಟಾಂಪ್ ಡ್ಯೂಟಿ ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಅನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಇದಾಗಿತ್ತು ಸೂಕ್ಷ್ಮವಾಗಿ ಸ್ಟಾಂಪ್ ಆಕ್ಟ್ ಬಗ್ಗೆ. ಇನ್ನು ನೀವು ಹೆಚ್ಚಿನ ಸಹಕಾರಿಗಳು ಕೇಳಿರದ ಆದರೆ ನಮಗೆಲ್ಲರಿಗೂ ಅಪ್ಲೈ ಆಗುವಂತಹ ಇನ್ನೊಂದು ಆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿರ್ದಿಷ್ಟ ಪರಿಹಾರ ಕಾಯ್ದೆ, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಇದು ತುಂಬಾ ತುಂಬಾ ಚೆನ್ನಾಗಿದೆ, ತುಂಬಾ ಕಡೆ ನಮ್ಗೆ ಅನ್ವಯ ಆಗತ್ತೆ. ಆದ್ರೆ ನಮ್ಗೆ ಇದು ಅನ್ವಯ ಆಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ್ಯಾವಾಗ ಇದನ್ನ ಯಾವ್ದೊಂದು ಕಾಂಟ್ರಾಕ್ಟ್ ಅನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಅಥವಾ ಎನ್ಫೋರ್ಸ್ ಮಾಡುವಾಗ ತೊಡಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಕೆಳಗಡೆಗೆ ನಮಗೆ ಒಂದಿಷ್ಟು ರಿಲೀಫ್ ಸಿಗತ್ತೆ. ಅಂದ್ರೆ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀವಿ. ಒಂದು ಉದಾಹರಣೆ ತಗೊಂಡು ಅದನ್ನೇ ಬೆಳೆಸ್ತಾ ಹೋಗ್ತೀನಿ ಎಲ್ಲದಕ್ಕೂ. ನಾನು ಒಂದು ಪ್ರಾಪರ್ಟಿ ತಗೊಳ್ಬೇಕು ಅಂತ ಅಂದುಕೊಂಡಿದ್ದೆ. ನಾನು ಆ ಪ್ರಾಪರ್ಟಿಯ ಓನರ್ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. ಅಗ್ರಿಮೆಂಟ್ ಟು ಸೆಲ್ ಅಥವಾ ಅಗ್ರಿಮೆಂಟ್ ಟು ಪರ್ಚೇಸ್. ನಾನು ಪರ್ಚೇಸ್ ಮಾಡ್ತೀನಿ, ಅವ್ನು ಸೆಲ್ ಮಾಡ್ತಾನೆ, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಇಟ್ ಈಸ್ ಅಗ್ರಿಮೆಂಟ್ ಆಸ್ ಪರ್ ಕಾಂಟ್ರಾಕ್ಟ್ ಆಕ್ಟ್. ಎಲ್ಲ ಲೀಗಲ್ ಅಂಶಗಳೆಲ್ಲ ಇದಾವೆ. ಅದನ್ನ ರಿಜಿಸ್ಟರ್ ಕೂಡ ಮಾಡಿಸ್ತೀವಿ, ಪೇಯಿಂಗ್ ಪ್ರಾಪರ್ ಸ್ಟಾಂಪ್ ಡ್ಯೂಟಿ. ನಾಳೆ ಯಾವುದೋ ಒಂದು ಪಾರ್ಟಿ ನಾನು 3 ತಿಂಗಳೊಳಗೆ ಅದನ್ನ ದುಡ್ಡು ಕೊಟ್ಟು ತಗೊಳ್ಳಿಕ್ಕಾಗಿಲ್ಲ, ಆವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗಿಲ್ಲ, ಹಾಗಾಗಿ ನಿರ್ದಿಷ್ಟ ಪರಿಹಾರ ಕಾಯ್ದೆಯಲ್ಲಿ ಅವನು ಕೋರ್ಟಿಗೆ ಹೋಗ್ಬೋದು.
ಅಥವಾ ಅವನು ಸೇಲ್ ರಿಜಿಸ್ಟರ್ ಮಾಡ್ಲಿಕ್ಕೆ ಸಹಕರಿಸಲಿಲ್ಲ, ನಾನು ಪರ್ಚೇಸ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಅವನು ನನಗೆ ಇದು ಕೊಡ್ತಾ ಇಲ್ಲ, ಅಗ್ರಿಮೆಂಟ್ ಮಾಡ್ತಾ ಇಲ್ಲ, ಅಥವಾ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಡ್ತಾ ಇಲ್ಲ, ಅಥವಾ ಸೇಲ್ಸ್ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ನಾನು ಕೂಡ ಕೋರ್ಟಿಗೆ ಹೋಗ್ಬೋದು ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಕೆಳಗಡೆಗೆ. ಎಷ್ಟೋ ಸಾರಿ ನಮಗೆ ಲಾಯರ್ಗಳು ತುಂಬಾ ಎಲಾಬರೇಟ್, ನಾನು ಲಾಯರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಪಾಪ ಹೇಳೋ ಅಗತ್ಯ ಇರೋದಿಲ್ಲ, ಅದಕ್ಕೋಸ್ಕರ ಹೇಳಿರೋದಿಲ್ಲ. ಅವ್ರು ಯಾವ ಆಕ್ಟ್ ಕೆಳಗಡೆ ನಮಗೆ ರಿಲೀಫ್ ಕೊಡಿಸ್ಲಿಕ್ಕೆ ಹೊದ್ದಾಡ್ತಾರೆ ಅಂದ್ರೆ ಈ ಸ್ಪೆಸಿಫಿಕ್ ರಿಲೀಫ್ ಪರ್ಫಾರ್ಮೆನ್ಸ್ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಯಾವುದೇ ಒಬ್ಬ ಪಾರ್ಟಿ ಬ್ರೀಚ್ ಮಾಡಿದ್ರು, ಅದನ್ನ ಒಪ್ಪಂದವನ್ನ ಉಲ್ಲಂಘಿಸಿದ್ರು ಅಂದ್ರೆ, ಯಾವ್ದೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವಿ, ಅದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಒಬ್ಬರು ಉಲ್ಲಂಘಿಸಿದ್ರು ಅಂದ್ರೆ ಅದಕ್ಕೆ ಮತ್ತೊಬ್ರು ಇಲ್ಲ ಅದನ್ನ ಆಗ್ಲೇಬೇಕು ಅಂತ ಹೇಳಿದ್ರೆ ಆವಾಗ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬರುತ್ತದೆ. ಈಗ ನಾನ್ ತಗೊಳ್ಲಿಕ್ಕೆ ಒಪ್ಕೊಂಡಿದ್ದೆ, ನಾವು ಕೊಡ್ಲಿಕ್ಕೆ ಒಪ್ಕೊಂಡಿದ್ರು, ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಕಡೆಗೆ ಯಾವ್ದೋ ಕಾರಣಕ್ಕೆ ಇಬ್ರು ನಾನ್ ತಗೊಳ್ಳೋದಿಲ್ಲ ಅಂತ ನಾನ್ ಮಾಡ್ಕೊಂಡೆ, ಅವ್ರು ಕೊಡೋದಿಲ್ಲ ಅಂತ ಮಾಡ್ಕೊಂಡ್ರು, ಆವಾಗ ನಮಗೆ ತೊಂದರೆ ಇಲ್ಲ. ಆದರೆ ಯಾವುದೋ ಒಂದು ಪಾರ್ಟಿ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ರು ಅಂದ್ರೆ ಇಬ್ರು ಪಾರ್ಟಿಗಳು ಒಪ್ಕೊಂಡ್ಬಿಟ್ರೆ ಒಪ್ಪಂದ ಉಲ್ಲಂಘನೆ ಆಗೋದಿಲ್ಲ. ಯಾವುದೋ ಒಂದು ಪಾರ್ಟಿ ಒಪ್ಪಿದ್ದಾರೆ, ಮತ್ತೊಂದು ಪಾರ್ಟಿ ಒಪ್ಪೋದಿಲ್ಲ, ಈಗ ಮಾಡ್ಕೊಡಕ್ ಆಗೋದಿಲ್ಲ, ಈಗ ರೇಟ್ ಜಾಸ್ತಿ ಆಗಿದೆ ಸರ್, ನೀವು ಇಷ್ಟು ಕೊಟ್ರು ಮಾತ್ರ. ನಾನು ಆವಾಗ ಮಾಡ್ಕೊಂಡಿದ್ದು 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ಅನ್ಕೊಂಡಿರ್ತೀನಿ, ಈಗ ಅಲ್ಲಿ ರೇಟ್ 5,000 ರೂಪಾಯಿ ಆಗಿದೆ, ಅದಕ್ಕೆ 5,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಕೆಳಗಡೆ ನಾನು ಹೋಗ್ತೀನಿ, ನೀವು ಮಾಡ್ಕೊಡ್ಬೇಕು ಅಂತ. ಹಾಗೆ ಅಲ್ಲಿ ಅದು ಮತ್ತೆ ಕಂಡೀಷನ್ಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಇದು ಮಾಡುವಾಗ ಅಥವಾ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಕೆಳಗಡೆ ಹೋಗುವಾಗ ಅಲ್ಲಿ ಯಾವ ಇದೆಯೋ ಅದಕ್ಕೆ ರಿಲೀಫ್ ಇದೆ ಅಥವಾ ಡ್ಯಾಮೇಜ್ ಅನ್ನ ರಿಲೀಫ್ ಮಾಡಿ. ಈಗ ಏನಾಗುತ್ತೆ, ಕೆಲವೊಂದು ಒಪ್ಪಂದಗಳನ್ನ ಮಾಡದೆ ಹೋದ್ರೆ ಆಲ್ಟರ್ನೇಟಿವೇ ಇಲ್ಲ, ಹಾಗಾದ್ರೆ ಅಂತದನ್ನ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಕೆಳಗೆ ತರಲಿಕ್ಕೆ ಆಗೋದಿಲ್ಲ. ಈ ಸ್ಪೆಸಿಫಿಕ್ ರಿಲೀಫ್ ಯಾವಾಗ ಬರುತ್ತೆ ಅಂದ್ರೆ ಜನರಲಿ ಗ್ರಾಂಟೆಡ್ ವೆನ್ ಡ್ಯಾಮೇಜಸ್ ಶುಡ್ ಬಿ ಅನ್ ಇನ್ಅಡೆಕ್ವೇಟ್ ರೆಮಿಡಿ. ನಾನು ಹೇಳ್ತೀನಿ, ನೀನ್ ಕೊಟ್ಟಿದ್ದಷ್ಟು ನಾನು ವಾಪಸ್, ನನಗೆ ಅವನು ಹೇಳ್ತಾನೆ, ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ನಿಮ್ 1 ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿ ಸರ್, ನಿಮ್ದು ಹೇಳ್ದಂಗೆ 1,000 ರೂಪಾಯಿಗೆ ನಾನು ರಿಜಿಸ್ಟರ್ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಈಗ ಮಾರ್ಕೆಟ್ ವ್ಯಾಲ್ಯೂ 5,000 ರೂಪಾಯಿ ಆಗಿದೆ. ನಾನು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ 1,000 ರೂಪಾಯಿಗೆ ಒಪ್ಪಿದ್ದು ನೀನೆ, ಈಗ ನೀನು ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಡ್ಯಾಮೇಜ್ ಕೊಟ್ಬಿಡ್ತೀನಿ ಸರ್, 1 ಲಕ್ಷಕ್ಕೆ ನೀವು 1 ಲಕ್ಷ ಕೊಟ್ಟಿದ್ರಿ, ಅದಕ್ಕೆ 18% ಇಂಟ್ರೆಸ್ಟ್ ಸೇರ್ಸ್ ಕೊಟ್ಬಿಡ್ತೀನಿ ಸರ್. ನಾನು ಅಗ್ರಿ ಮಾಡದೇ ಇರ್ಬೋದು, ನನಗೆ ಈಗ ಯಾಕೆಂದ್ರೆ ಅದು ಗೊತ್ತಿದೆ ತುಂಬಾ ಬೆಲೆ ಬಾಳತ್ತೆ ಅಂತ. ಹಾಗಾಗಿ ಡ್ಯಾಮೇಜಸ್, ಅವನು ಏನು ನನಗೆ ಡ್ಯಾಮೇಜಸ್ ಅಂತ ಕೊಡ್ತಾನೆ, ಪರಿಹಾರ ಅಂತ ಕೊಡ್ತಾನೆ, ಅದು ನನಗೆ ಇನ್ಅಡೆಕ್ವೇಟ್, ಅದು ನನಗೆ ಆಗೋದಿಲ್ಲ ಅಂತ ನಾನು ಭಾವಿಸಿದ್ರೆ ಆವಾಗ ನಾನು ಸ್ಪೆಸಿಫಿಕ್ ರಿಲೀಫ್ ಕೇಳ್ಬೋದು, ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ನನಗೆ. ಸೊ ಏನು ಕೆಲವು ಸಾರಿ ಯುನೀಕ್ ರೇರ್ ಗೂಡ್ಸ್, ಇಮೂವಬಲ್ ಪ್ರಾಪರ್ಟಿ ಅಥವಾ ಕಾಂಟ್ರಾಕ್ಟ್ಸ್ ಆಫ್ ಪರ್ಸನಲ್ ನೇಚರ್, ಇಂಥ ಸಮಯದಲ್ಲಿ ಆಗತ್ತೆ ಇದು. ಆ ಒಂದು ಯಾವುದೋ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಯಾವುದೋ ಒಂದು ವಸ್ತು ಇದೆ, ಅದನ್ನ ಸೇಲ್ ಮಾಡ್ಲಿಕ್ಕೆ ನಾನು ತಗೊಂಡಿರ್ತೀನಿ, ಕಡೆಗೆ ಅವನು ಬೇರೆ ಕಡೆ ಒಳ್ಳೆ ವ್ಯಾಲ್ಯೂ ಸಿಗತ್ತೆ ಅಥವಾ ಏನೋ ಒಂದು ಕಾರಣ ಹೇಳಿ ಬಿಟ್ಟಂದ್ರೆ ಆವಾಗ ನಾನು ಐ ಕ್ಯಾನ್ ಗೋ ಟು ದಿ ಕೋರ್ಟ್ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಅದ್ ಮಾಡ್ಕೊಡ್ಲಿಕ್ಕೆ ಹೇಳಿ ಸಾಹೇಬರೇ, ನನಗೆ ಆ ವಸ್ತು ಬೇಕದು, ವಸ್ತು ಬಿಟ್ಟು ನನ್ಗೆ ಇನ್ನೇನು ಪರಿಹಾರ ಅಲ್ಲ, ಆ ವಸ್ತುನೇ ಬೇಕು ನನಗೆ. ಆವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಆ ಆಕ್ಟ್ ಕೆಳಗಡೆಗೆ ಜಡ್ಜ್ಮೆಂಟ್ ಸಿಗ್ಬೋದು. ಮತ್ತೆ ಈ ಆಕ್ಟ್ ಕೆಳಗಡೆಗೆ ಕೆಲವು ಸಾರಿ ನಮಗೆ ಗೊತ್ತಿರೋದಿಲ್ಲ ನೋಡಿ, ನಾವು ಯಾವ ಆಕ್ಟ್ ಕೆಳಗಡೆ ಏನೇನು ಪರಿಹಾರ ತಗೊಳ್ತೀವಿ ಅಂತ. ನಾವು ಒಪ್ಪಂದವನ್ನ ಮುರಿದಾಗ ಅವನು ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದ್ದಾನೆ ಗೊತ್ತಾದ ತಕ್ಷಣ ನಮಗೆ ಈ ಆಕ್ಟ್ ಕೆಳಗಡೆ ಇಂಜಂಕ್ಷನ್ ಸಿಗ್ಬೋದು, ತಡೆಯಾಜ್ಞೆ. ಅವನು ಬೇರೆ ಯಾರಿಗೂ ಅದನ್ನ ಸೇಲ್ ಮಾಡುವಂತಿಲ್ಲ ಅಂತ ಫಸ್ಟ್ ನಾನು ಹೇಳುವಂತದ್ದೇ, ನನ್ನ ಅಗ್ರಿಮೆಂಟ್ ವೈಲೇಟ್ ಆಗಿದೆ, ಫಸ್ಟ್ ಒಂದು ಇಂಜಂಕ್ಷನ್ ಕೊಡಿ, ತಡೆಯಾಜ್ಞೆ ಕೊಡಿ. ಯಾಕೆಂದ್ರೆ ಅವನು ಇನ್ನೊಬ್ಬರಿಗೆ ಸೇಲ್ ಮಾಡ್ಬಿಡ್ತಾನೆ, ಅವಾಗ ಲೀಗಲ್ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಇನ್ನೊಬ್ಬ ಪಾರ್ಟಿ ಕೂಡ ಸಫರ್ ಆಗ್ತಾನೆ. ಅದು ಟೆಂಪರರಿ ಇರ್ಬೋದು ಅಥವಾ ಪರ್ಮನೆಂಟ್ ಇರ್ಬೋದು. ಅಂದ್ರೆ ಟೆಂಪರರಿ ಇಂಜಂಕ್ಷನ್ ಇರ್ಬೋದು ಅಥವಾ ಪರ್ಮನೆಂಟ್ ಇಂಜಂಕ್ಷನ್ ಇರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಟೆಂಪರರಿ, ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೆ ಈ ಇಂಜಂಕ್ಷನ್ ಇರುತ್ತೆ, 3 ತಿಂಗಳು, 6 ತಿಂಗಳು, 1 ವರ್ಷ. ಅಥವಾ ಪರ್ಮನೆಂಟ್, ಇನ್ ಯಾವತ್ತೂ ನೀನ್ ಮಾರುವಂಗಿಲ್ಲ, ಬೇರೆಯವ್ರಿಗೆ ಮಾರುವಂಗಿಲ್ಲ, ಪರ್ಮನೆಂಟ್ ಇಂಜಂಕ್ಷನ್. ಅಂದ್ರೆ ಆ ಪರ್ಮನೆಂಟ್ ಇಂಜಂಕ್ಷನ್ ಕೊಡುವಾಗ ಯಾವ ಕಾರಣಕ್ಕೆ ಅನ್ನೋದನ್ನ ಸ್ಪೆಸಿಫೈ ಮಾಡುತ್ತೆ ಕೋರ್ಟು.
ಅಂದ್ರೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಹೇಳತ್ತೆ. ಅಥವಾ ಇಂತಿಂತದ್ದು, ಈಗ ತೋಟದ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ತೋಟವನ್ನ ನಾನು ಖರೀದಿ ಮಾಡ್ಕೊಳ್ಲಿಕ್ಕೆ ಒಪ್ಕೊಂಡಿರ್ತೀನಿ, ಅವನು ಕೊಡ್ಲಿಕ್ಕೆ ಒಪ್ಕೊಂಡಿರ್ತಾನೆ. ಈಗ ತೋಟವನ್ನ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂದ್ರೆ ಅಲ್ಲಿಯ ಬೆಳೆ ಯಾರು ಅನುಭವಿಸ್ಬೇಕು ಅಂತ ಹೇಳ್ಬೇಕಾಗತ್ತೆ. ಈ ಬೆಳೆ ಬರ್ತಾ ಇದೆ, ಬೆಳೆ ಬಿಡ್ಲಿಕ್ಕೆ ಬರೋದಿಲ್ಲ. ಆ ಬೆಳೆಯನ್ನ ಖರೀದಿದಾರರಾದ ಇಂಥವ್ರು ಉಪಯೋಗಿಸ್ಬೇಕು, ಅಥವಾ ಸೇಲ್ ಮಾಡ್ಲಿಕ್ಕೆ ಒಪ್ಕೊಂಡಿರೋ ಅಂತವ್ರು ಆ ಬೆಳೆಯನ್ನ ತೆಗಿಬಹುದು ಅಂತ. ಇಲ್ದವ್ರು ನಷ್ಟ ಆಗತ್ತೆ ಎರಡು ಪಾರ್ಟಿಗಳಿಗೂ. ಅರ್ಥ ಆಗ್ತಾ ಇದೆಯಲ್ಲ? ಹೀಗೆ ಎನ್ಫೋರ್ಸ್ ರೈಟ್ಸ್, ನಿಮಗೆ ಯಾವುದು ರೈಟ್ಸ್ ಇರ್ತದೆ, ಮೇಂಟೈನ್ ಸ್ಟೇಟಸ್ ಕೋ, ಯಥಾಸ್ಥಿತಿಯನ್ನ ಕಾಪಾಡುವಂಥದ್ದು. ಅಥವಾ ಕೆಲವೊಂದು ವಿಷಯ ಇದರಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ, ಆ ಬಿಲ್ಡಿಂಗ್ ಅನ್ನ ಮೇಂಟೈನ್ ಮಾಡದಿದ್ರೆ ಕೊಲಾಪ್ಸ್ ಆಗ್ಬಿಡುತ್ತೆ. ಅವಾಗ ಯಾರು ಮೇಂಟೈನ್ ಮಾಡಬೇಕು, ಇಂಥವ್ರು ಮೇಂಟೈನ್ ಮಾಡಬೇಕು, ಎಟ್ ವಾಟ್ ಕಾಸ್ಟ್ ಅದನ್ನು ಹೇಳುತ್ತೆ. ಅಂದರೆ ಆ ಇಂಜಂಕ್ಷನ್ ಕೊಡುವಾಗ ಈ ವಿಚಾರಗಳನ್ನು ಹೇಳಿರ್ತವೆ. ಇಂಜಂಕ್ಷನ್ ಅಲ್ಲಿ ಕೂಡ ಬೇರೆ ಬೇರೆ, ಟೆಂಪರರಿ ಇಂಜಂಕ್ಷನ್ ಅಥವಾ ಪರ್ಮನೆಂಟ್ ಇಂಜಂಕ್ಷನ್. ಅಂದ್ರೆ ಈ ಕೇಸನ್ನ ಪೂರ್ತಿಯಾಗಿ ನಾವು ಪರಿಗಣಿಸುವವರಿಗೆ ಅಥವಾ ಇದನ್ನ ತೀರ್ಮಾನ ಮಾಡುವವರಿಗೆ ಇಂಜಂಕ್ಷನ್ ಇರುತ್ತೆ. ಅಥವಾ ಪರ್ಮನೆಂಟ್, ಇದು ಫುಲ್ ಹಿಯರಿಂಗ್ ಆಗಿ ಇನ್ಯಾವುದು ಫ್ಯೂಚರ್ ವೈಲೇಷನ್ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಇಂಜಂಕ್ಷನ್ ಕೇಳ್ಬೋದು, ಪರ್ಮನೆಂಟ್ ಇದು. ಮತ್ತೆ ಈ ಪೊಸೆಷನ್ ಕೂಡ, ಕೆಲವು ಸಾರಿ ಪೊಸೆಷನ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿರ್ತೀವಿ, ಅಥವಾ ಪೊಸೆಷನ್ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಆ ಡಿಸ್ಪೊಸೆಷನ್ ಆಫ್ ದಿ ಪ್ರಾಪರ್ಟಿ, ಈಗ ನಾನು ನನಗೆ ಅಂತೇಳಿ ಹ್ಯಾಂಡ್ ಇದು ಮಾಡ್ಬೇಕಾಗಿತ್ತು, ಏನ್ ನನಗೆ ಕೊಡ್ಬೇಕಾಗಿತ್ತು ಅವನು, ಆದ್ರೆ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟ. ಆವಾಗ ರಾಂಗ್ಫುಲಿ ಅವ್ರಿಗೆ ಕೊಟ್ಟಿರೋದ್ರಿಂದ ಅಂಥದನ್ನ ವಾಪಸ್ ಅಂತವರಿಂದ ತೆಗೆದು ಈ ಪ್ರಾಪರ್ಟಿಯನ್ನ ಇಂಥವ್ರ ಪೊಸೆಷನ್ ಕೊಡಿ, ಅದನ್ನು ಕೇಳ್ಬೋದು. ಏನು ಯಾವ್ದ್ಯಾವ್ದನ್ನ ಇದ್ ಮಾಡ್ಬೋದು ಅಂತಾನು ಅವ್ರ ಕಂಡೀಷನ್ಸ್ ಆಗ್ಬೋದು. ಅಂದ್ರೆ ಈ ಇದರಲ್ಲಿ ಯಾವ್ದ್ಯಾವ್ದು ರಿಲೀಫ್ ಅನ್ನು ಕ್ಲೈಮ್ ಮಾಡ್ಬೋದು, ಏನೇನನ್ನ ರಿಕವರಿ ಮಾಡ್ಬೋದು, ಅಥವಾ ಪೊಸೆಷನ್ ಯಾವಾಗ ತಗೊಳ್ಬಹುದು ಅಂತ ಆ ಇದನ್ನ ಕಂಡೀಷನ್ಸ್ ಕೂಡ ಕೋರ್ಟ್ ಹಾಕ್ಬೋದು. ಇದಲ್ಲದೆ ಅದರ್ ರಿಲೀಫ್ ಏನಾಗತ್ತೆ, ಕೆಲವು ಸಾರಿ ಪೂರ್ತಿಯಾಗಿ ಇನ್ಸ್ಟ್ರೂಮೆಂಟ್ ಪ್ರಾಪರ್ ಆಗಿ ಇದಾಗಿರೋದಿಲ್ಲ, ಅದರಲ್ಲಿ ಕೆಲವೊಂದು ಗೊಂದಲಗಳಿರ್ತದೆ. ಇಲ್ಲ ನೀವು ಈ ರೀತಿ ಹೇಳಿದಿರಿ, ಅದನ್ನ ಸರಿ ಮಾಡ್ಕೊಳ್ಳಿ, ಆತ ರೆಕ್ಟಿಫಿಕೇಶನ್ಗೂ ಕೊಡ್ಬೋದು. ಅಂದ್ರೆ ನಾವಿಬ್ರು ಮಾತನಾಡ್ಕೊಂಡಿದ್ದು ಒಂದೇ, ಆದರೆ ಅಲ್ಲಿರುವಂತ ಕಂಡೀಷನ್ಸ್ ಬೇರೆ, ಆವಾಗ ರೆಕ್ಟಿಫಿಕೇಶನ್ಗೂ ಕೊಡ್ಬೋದು ಸ್ಪೆಸಿಫಿಕ್ ರಿಲೇಷನ್ ಆಕ್ಟ್ ಅಲ್ಲಿ. ಆಮೇಲೆ ರೆಸಿಷನ್ ಆಫ್ ಕಾಂಟ್ರಾಕ್ಟ್ಸ್ಗೂ ಅವ್ರು ಇದ್ ಮಾಡ್ಬೋದು. ಅಂದ್ರೆ ನಾಳೆ ಎಲ್ಲೋ ಒಂದು ಕಡೆಗೆ ಈ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಪರಿಹಾರವನ್ನ ಸೂಚಿಸಿ ಅದು ಕಾಂಟ್ರಾಕ್ಟ್ ಅನ್ನು ರಿಲೀಫ್ ಮಾಡ್ಲಿಕ್ಕೂ ಕೊಡ್ಬೋದು. ಯಾಕೆಂದ್ರೆ ಎಲ್ಲೋ ಒಂದ್ಸಾರಿ ಈ ಕಾಂಟ್ರಾಕ್ಟ್ ಕೊಯರ್ಷನ್, ಫ್ರಾಡ್ ಆತರ ಆಗಿದೆ ಅಂದ್ರೆ ಇದನ್ನ ಇಟ್ ಈಸ್ ಲಯಬಲ್ ಫಾರ್ ರೆಸಿಷನ್, ಅಥವಾ ಇಟ್ ಈಸ್ ಲಯಬಲ್ ಫಾರ್ ಕ್ಯಾನ್ಸಲಿಂಗ್. ಇಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಪರಿಮಿತಿಗಳಿದಾವೆ. ಏನು? ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್. ಅಂದ್ರೆ ಯಾವ ಕೋರ್ಟಿಗೆ ನಾವು ಇದು ಮಾಡಿರ್ತೀವೋ ಆ ಕೋರ್ಟ್ಗೆ ಇಟ್ ಹ್ಯಾಸ್ ಗಾಟ್ ಡಿಸ್ಕ್ರಿಷನರಿ ಪವರ್. ನಾವು ಹೇಳಿದಂಗೆ ಕೋರ್ಟ್ ಕೇಳಬೇಕು ಅಂತಿಲ್ಲ. ಕೋರ್ಟ್ಗೆ ಆ ಪರಿಸ್ಥಿತಿಯಲ್ಲಿ, ಸನ್ನಿವೇಶಗಳಲ್ಲಿ ಯಾರ್ಯಾರದ್ದು ಏನೇನಿದೆ, ಒಂದೊಂದ್ಸಾರಿ 1 ಲಕ್ಷ ಕೊಟ್ಟು ನಾನು ರಿಜಿಸ್ಟರ್ ಮಾಡಿಸಿದ್ರು ಅವನ ಪರವಾಗಿ ಜಡ್ಜ್ಮೆಂಟ್ ಬಂದ್ಬಿಡ್ಬೋದು. ಮತ್ತೆ ಸಪೋಸ್ ಯಾವುದೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಿ, ಅದನ್ನ ನೀವು ಅದು ಆ ಕಾಂಟ್ರಾಕ್ಟ್ ಅಲ್ಲಿ ಇನ್ಇಕ್ವಿಟಬಿಲಿಟಿ ಇದೆ, ಅಥವಾ ಆಪೋಸಿಟ್ ಪಬ್ಲಿಕ್ ಪಾಲಿಸಿ ಇದೆ ಅಂತ ಸಮಯದಲ್ಲಿ ಕೋರ್ಟ್ ನಿಮ್ಗೆ ರಿಲೀಫ್ ಕೊಡದೇ ಇರ್ಬೋದು, ಅಥವಾ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಮೇ ನಾಟ್ ಬಿ ಹೆಲ್ಪ್ಫುಲ್ ಟು ಯು. ಮತ್ತೆ ಕೆಲವೊಂದು ಸಾರಿ ಕೋರ್ಟ್ ಆಲ್ಟರ್ನೇಟಿವ್ ರೆಮಿಡೀಸ್ ಕೂಡ ಸಜೆಸ್ಟ್ ಮಾಡಬಹುದು. ಅಂದ್ರೆ ಪರ್ಯಾಯವಾದ ಮಾರ್ಗಗಳನ್ನ ಸೂಚಿಸ ಮಾಡಬಹುದು. ಅಂದ್ರೆ ನಿಮಗೆ ಸ್ಪೆಸಿಫಿಕ್ ಆಗಿ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ ಇದಕ್ಕೆ ಒಂದಿಷ್ಟು ಡ್ಯಾಮೇಜಸ್ ನಿಮ್ಗೆ ಕೊಡಿಸ್ತೀವಿ. ಅವನು ಮೊದಲು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ, ಆಗಲ್ಲಪ್ಪ 1 ಲಕ್ಷ ಅಲ್ಲ 5 ಲಕ್ಷ ಕೊಡು, ನಾನು ಹೇಳ್ತೀನಿ. ಅವನು ಏನು 1 ಲಕ್ಷ ಮತ್ತು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದ, ಅದ್ರ ಬದಲು 1 ಲಕ್ಷ ಆಗೋದಿಲ್ಲಪ್ಪ 4 ಲಕ್ಷ ಕೊಡು, 4 ಲಕ್ಷ ಸೇರ್ಸ್ಕೊಡು, 5 ಲಕ್ಷ ಕೊಡು, ಅದನ್ನ ಬೇಕಾದ್ರೆ ಹೇಳ್ತೀನಿ. ಇದೆಲ್ಲ ಅವಕಾಶಗಳು ಆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಇದೆ, ಅವಕಾಶಗಳಿದೆ. ಇನ್ನು ಸಾಕಷ್ಟು ವಿಚಾರಗಳಿದೆ. ಈಗ 3ನೇ ಮತ್ತು
ಅತಿ ಮುಖ್ಯವಾದಂತಹ ಇನ್ನೊಂದು ಇದಕ್ಕೆ ಬರ್ತೀನಿ. ಸಾಕಷ್ಟು ಸಮಯ ಆಗೋಗಿದೆ. ಹಾಗಾಗಿ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಮುಂದಿನ ಸಾರಿಗೆ ಹೇಳ್ತೀನಿ. ಇನ್ನು 3 ಆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಕ್ಟ್ಗಳಿದೆ ನಮ್ಮ ಸಹಕಾರಿಗಳಿಗೆ ಸಂಬಂಧಪಟ್ಟಂತೆ. ಸಮಯಾವಕಾಶಗಳು ಕಡಿಮೆ ಇರೋದ್ರಿಂದ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನು 3-4 ಆಕ್ಟ್ಗಳಿದೆ ಇದೇ ರೀತಿ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ದಯವಿಟ್ಟು ಯಾರು ತಪ್ಪಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಮುಕ್ತಾಯ ಮಾಡ್ಲಿಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ಕೇಳ್ತಾ, ತಾವೆಲ್ಲರೂ ಇಲ್ಲಿ ಹಾಜರಾಗಿದ್ದೀರಿ, ತಮಗೆಲ್ಲರಿಗೂ ಗೌರವಪೂರ್ವಕ ವಂದಿಸ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಸಹಕಾರ.